ಐಟಿಐ ಕಾಲೇಜಿಗೆ ತನ್ನದೇ ಆದ್ಯತೆ ದೊಡ್ಡದು ಧರ್ಮ ಯಶಸ್ಸನ್ನ ಸಾಧಕ ಸಾಧ್ಯ ಅಂತ ಅವರ ನಿರ್ದೇಶನದಂತೆ ಹಮ್ಮಿಕೊಂಡಿದ್ದ ಆಚರಣೆಗೆ ಸಲ ಜೀವಿತ ಕುಮಾರಿ ಜೀವಿತ ಪ್ರಮ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ರೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ
ಕಜಾಯದ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿತ್ಯವೂ ಬೆಳಗ್ಗೆ ಗಣಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚ ಕಜಾಯದ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿತ್ಯವೂ ಬೆಳಗ್ಗೆ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆಳಗ ಶರಣು ಶರಣು ಗಣಪ ಶರಣು ಶರಣು ಬೆಳಗ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಥ್ಯಾಂಕ್ ಯು ಇಂಥ ನಮ್ಮ ದಾವಣಗೆರೆಯ ಪ್ರತಿಭೆಗಳು ಬೆಳಿಬೇಕು. ಇದು ಮಕ್ಕಳನ್ನ ಪ್ರೋತ್ಸಾಹಿಸುವಲ್ಲಿ ಮೇಡಮ್ ಅವರು ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಮಕ್ಕಳ ಮೇಲೆ ಅವ್ರ ಗಮನ ಇದ್ದೇ ಇರುತ್ತೆ. ಕರ್ನಾಟಕ ಸರ್ಕಾರ, ಮಾಲೀಕರ ಸಂಘ ದಾವಣಗೆರೆ ಇವರೆಲ್ಲರ ರಾಜಕೀಯ ಪ್ರವೇಶ ಮಾಡಿ ಪ್ರಥಮ ಪಾದದಲ್ಲಿಯೇ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರ ಶ್ರೀಯುತ ಚಾಲಕ ವಾಹನ ತರಬೇತಿ ಶಾಲೆಗಳ ಅಧ್ಯಕ್ಷರಾಗಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಾರಂಭ ಮಾಡೋ ಮುಂಚೆ ದೀಪ ಬೆಳಗಿಸು. ಮೇಡಮ್ ಅವರು ಮಕ್ಕಳನ್ನ ಕರೆದು ತಾಯಿ ಪ್ರೀತಿ ಸ್ಪರ್ಶಂ ಕ್ಷಮಸ್ಮಯ ನಿನ್ನನ್ನು ನಾನು ತಂದೆ ತಾಯಿಗಳು ನಮ್ಗೆ ಹೇಳ್ಕೊಡ್ತಾ ಇದ್ರು. ನಾವು ಯಾಕೆ ಸೆಲೆಕ್ಟ್ ಮಾಡಿ ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದೀವಿ ಅಂದ್ರೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ 5 ಲಕ್ಷ ಅಪಘಾತಗಳಾಗ್ತವೆ. ಅದರಲ್ಲಿ 1.5 ಲಕ್ಷ ಜನ ಪ್ರಾಣ ಕಳ್ಕೊಂತಾರೆ. ಆ 1.5 ಲಕ್ಷದಲ್ಲಿ 50% ಅಷ್ಟು, ಅಂದ್ರೆ 50% ಅಷ್ಟು ಯುವಕರೇ ಆಗಿರ್ತಾರೆ. ಅಂದ್ರೆ 20 ರಿಂದ 30ನೇ ವಯಸ್ಸಿನ ಮಕ್ಕಳೇ ಆಗಿರ್ತಾರೆ. ಅವರು ಪಾದಚಾರಿಗಳಾಗಿರ್ಬೋದು ಅಥವಾ ದ್ವಿಚಕ್ರ ಸವಾರರಾಗಿರ್ಬೋದು. ಎಲ್ಲ ದೇಶಗಳಲ್ಲಿ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲೂ ಅಪಘಾತಗಳು ಏನು ಕಮ್ಮಿ ಇಲ್ಲ. ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ತಮಿಳುನಾಡು ಫಸ್ಟ್ ರ್ಯಾಂಕಲ್ಲಿ ಬರುತ್ತೆ. 2022ನೇ ಸಾಲಿನ ಒಂದು ಅಂಕಿಅಂಶಗಳು ಹೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕನೂ ಏನು ಕಮ್ಮಿ ಇಲ್ಲ, 5ನೇ ರ್ಯಾಂಕಲ್ಲಿದೆ ಅಪಘಾತಗಳಲ್ಲಿ. 60-70 ಸಾವಿರ ಅಪಘಾತಗಳು ನಮ್ಮ ರಾಜ್ಯದಲ್ಲೇ ನಡೀತಾ ಇದ್ದಾವೆ. ಅಪಘಾತ ಅಂದ ತಕ್ಷಣ ಒಂದು ವಾಹನ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆದಾಗ ವಾಹನ ಜಖಂಗೊಳ್ಬೋದು. ವಾಹನನ ಮತ್ತೆ ರಿಪೇರಿ ಮಾಡಿ ಹೊಸ ವಾಹನನ್ನಾಗಿ ಮಾಡಿ ತಯಾರಿಸ್ಬಿಡ್ಬೋದು. ಆದರೆ ಅಪಘಾತ ಆದಾಗ ಅಲ್ಲಿ ಕೂತಿರೋತಕ್ಕಂಥ ಜನರನ್ನ ಏನು ಪ್ರಾಣಹಾನಿ ಮಾಡ್ಕೊಂಡಿರ್ತಾರೆ, ಮತ್ತೆ ಪರ್ಮನೆಂಟ್ ಆಗಿ ಅಂಗವಿಕಲರಾಗಿರ್ತಾರೆ, ಮತ್ತೆ ಯಾವುದೇ ರೀತಿಯ ಎಷ್ಟು ಏನು ಹೇಳ್ಬೋದು ಅಂದರೆ ಸುಂದರವಾದ ಮುಖ ಇರ್ತತೆ,
ಆಕ್ಸಿಡೆಂಟ್ ಆಗುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಬಿಟ್ಟಿರ್ತಾರೆ. ಚೆನ್ನಾಗಿ ನಡಿಗೆ ಇರುತ್ತೆ, ಒಂದು ಸ್ಟೀಲ್ ರಾಡ್ ಹಾಕಿದರೆ ನಡಿಗೆನೇ ಚೇಂಜ್ ಆಗಿಬಿಡುತ್ತೆ. ಎಷ್ಟೋ ಜನ ಪ್ಯಾರಲಿಸಿಸ್ ಆಗಿಬಿಟ್ಟಿರುತ್ತೆ, ಪರ್ಮನೆಂಟ್ ಡಿಸೇಬಿಲಿಟಿಗೆ ಬಂದ್ಬಿಟ್ಟಿರ್ತಾರೆ. ಎಷ್ಟೋ ಜನ ಬೆಡ್ ರಿಡನ್ ಆಗಿಬಿಟ್ಟಿರ್ತಾರೆ. ಅಪಘಾತದ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ನಮಗೇನು ಅಷ್ಟು ಫೀಲ್ ಆಗೋದಿಲ್ಲ. ಅವನು ಬಂದ, ಅಲ್ಲಿ ಬಿದ್ದ, ಇವನ್ ಬಿದ್ದ, ಸತ್ತ ಅಂತ ಸಾಮಾನ್ಯವಾಗಿ ನಾವು ಎಲ್ಲರೂ ಮಾತಾಡ್ತೀವಿ. ಆದರೆ ನಮ್ಮ ಸ್ವಂತ ಸಂಸಾರದಲ್ಲಿ ಯಾರಾದರೂ ಒಬ್ಬ ಸತ್ತಿದ್ರೆ ನಮಗದು ನಿಜವಾದ ಅರಿವಾಗುತ್ತೆ. ನಮ್ಮ ತಂದೆ ಸತ್ತಿದ್ರೆ ಇಡೀ ಸಂಸಾರ ಹೋಗುತ್ತೆ. ಒಂದು ಬ್ರೆಡ್ ವಿನ್ನರ್ ಯಾರ ಮನೆಯಲ್ಲಿ ದುಡಿಯೋನಿರ್ತಾನೆ, ಅವನು ಸತ್ತ ಅಂದ್ರೆ ಅವನ ಮಕ್ಕಳು, ಅವನ ಹೆಂಡತಿ ಎಲ್ಲರನ್ನೂ ರಸ್ತೆಗೆ ಬಂದಾಗೆ. ಒಂದು ಸಂಸಾರದಲ್ಲಿ ನೀವು ನೋಡ್ಬೋದು, ಒಬ್ಬನಿಗೆ ಯಾರಿಗಾದ್ರೂ ಒಂದು ಮನೆಯಲ್ಲಿ ಜ್ವರ ಬಂತು ಅಂದ್ರೆ ಮನೆಯಲ್ಲಿ ಹೆಂಡತಿನೂ ಆರಾಮಿಲ್ದಂಗೆ ಆಗ್ತಾರೆ, ಮಕ್ಕಳೂ ಆರಾಮಿಲ್ದಂಗೆ ಆಗ್ತಾರೆ. ಇಡೀ ಒಂದು ಹಾಸ್ಪಿಟಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದೇ ಒಂದು ಅಪಘಾತದಿಂದ ಅಂಗವಿಕಲತೆ ಬಂದ್ರೆ ಇಡೀ ಪರಿವಾರ ಇದೆಯಲ್ಲ, ಅದ್ರ ಜೊತೆಗೆ ಜೂಜಾಡ್ಬೇಕಲ್ಲ, ಸೆಣಸಾಡ್ಬೇಕು ದಿವಸ, ಬೆಳಿಗ್ಗೆ ರಾತ್ರಿ ಸಂಜೆ. ಆದ್ರೂ ನಮ್ಮ ಜೀವನದಲ್ಲಿ ವಾಹನ ಇಲ್ಲ ಅಂದರೆ ಜೀವನ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಸರಕು ಸಾಗಣೆ ಆಗಿರ್ಬೇಕು ಅಥವಾ ಪ್ಯಾಸೆಂಜರ್ಸ್ನ ಒಂದು ಜಾಗದಲ್ಲಿ ಇನ್ನೊಂದು ಜಾಗಕ್ಕೆ ಸಾಗಿಸ್ಲಿಕ್ಕೆ ವಾಹನ ಇದ್ರೇನೆ ಇವತ್ತು ಕೆಲಸ ಕೊಡೋದು, ಆ ರೀತಿ ಪರಿಸ್ಥಿತಿ ಬಂದಿದೆ. ವಾಹನ, ಮೊಬೈಲ್ ಇಲ್ಲ ಅಂದ್ರೆ ಯಾವುದೇ ಕೆಲಸನೂ ಕೊಡೋದಿಲ್ಲ. ಕೂಲಿ ಕೆಲಸನೂ ಹೋದ್ರೂ ನೀನು ಟೈಮಿಗೆ ಕರೆಕ್ಟಾಗಿ ಬರ್ತೀಯಾ, ಬೈಕಲ್ಲಿ ಬರ್ತೀಯಾ, ಬಸ್ಸಲ್ಲಿ ಎತ್ತು ಬರ್ತೀಯಾ, ಆಟೋ ರಿಕ್ಷಾದಲ್ಲಿ ಬರ್ತೀಯಾ, ಯಾವ್ದ್ರಲ್ಲಿ ಬರ್ತೀಯಾ ಅಂತ ಕೇಳ್ತಾರೆ. ಈ ರೀತಿ ಪರಿಸ್ಥಿತಿ ಆಗಿದೆ. ವಾಹನ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಇಂಜಿನಿಯರ್ಸ್ ವಾಹನಗಳನ್ನು ತುಂಬಾನೇ ಹೆಚ್ಚಾಗಿ ತಾಂತ್ರಿಕಾಂಶದಲ್ಲಿ ಇನ್ನೂ ರ್ಯಾಂಕಿಂಗ್ ಹೆಚ್ಚು ಮಾಡಿ ಎಲ್ಲಾ ರೀತಿಯ ಅಡ್ವಾನ್ಸ್ಮೆಂಟ್ ಮಾಡಿ ವಾಹನವನ್ನು ತಯಾರಿಸಿದ್ದಾರೆ. ತಾವೆಲ್ಲ ತಾಂತ್ರಿಕ ಶಾಲೆ ವರ್ಗದವರು ನೋಡಿರ್ಬೋದು. ಮುಂಚೆ ಮ್ಯಾನ್ಯಲ್ ಸ್ಟೀರಿಂಗ್ ಇತ್ತು, ಒಬ್ಬ ಸ್ಟೀರಿಂಗ್ ಇಳಬೇಕಿತ್ತು. ಇವಾಗ ಪವರ್ ಸ್ಟೀರಿಂಗ್, ಎಲೆಕ್ಟ್ರಾನಿಕ್ ಸ್ಟೀರಿಂಗ್ ಬಿಡಿ, ಕ್ರೂಸ್ ಕಂಟ್ರೋಲ್ ಬಂದ್ಬಿಟ್ಟಿದೆ. ಕ್ರೂಸ್ ಬಿಡ್ರಿ, ಕ್ರೂಸ್ ಜೊತೆಗೆ ಅಡಾಪ್ಟಿವ್ ಕಂಟ್ರೋಲ್ ಬಂದ್ಬಿಟ್ಟಿದೆ. ವಾಹನವನ್ನು ಚಾಲಕ ಏನು ಚಲಾಯಿಸೋದೇ ಬೇಡ, ಅದೇ ರಸ್ತೆಯಲ್ಲಿ ಯಾರು ಅಡೆತಡೆ ಬರ್ತಾರೆ ನೋಡ್ತಾರೆ ಅಂತ ಬಿಟ್ಟು ನೋಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಅಷ್ಟು ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿದೆ. ಬ್ರೇಕ್ ಸಿಸ್ಟಮ್ ಅಲ್ಲಿ ಆಂಟಿಲಾಕ್ ಬ್ರೇಕ್ ಸಿಸ್ಟಮ್ ಬಂದಿದೆ. ಈ 360 ಡಿಗ್ರಿ ಕ್ಯಾಮ್ರಾಸ್ ಬಂದಿದೆ. ನೀವು ಎಲ್ಲಿಂದನೂ ವ್ಯೂ ನೋಡ್ಬೋದು, ಹೇಗೆ ಓಡಿಸ್ಬೋದು ಅನ್ನೋದನ್ನ. ಸೊ ವಾಹನ ಅಂತೂ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆದರೆ ಅದಕ್ಕೆ ರ್ಯಾಂಕಿಂಗ್ ಅನ್ನು ಕೊಡ್ತಾರೆ. ಟಾಪ್ ರ್ಯಾಂಕಿಂಗ್ ವಾಲ್ವೋ ಕಾರ್ ನೆಲಮಂಗಲದಲ್ಲಿ, ತಾವು ಗೊತ್ತಿರಬೇಕು, ಒಂದು ಸಂಸಾರ ಕಾರಲ್ಲಿ ಬರ್ತಾ ಇತ್ತು, ಇಡೀ ಪರಿವಾರ ಇದೆ ಅದರಲ್ಲಿ. ಕಂಟೈನರ್ ಟ್ಯಾಂಕರ್ ಲೆಫ್ಟ್ ಸೈಡ್ ಇಂದ ಬರ್ತಾ ಇರೋದು, ಮಧ್ಯೆ ಮೀಡಿಯನ್ ಬೇರೆ ಇದೆ. ಮೀಡಿಯನ್ನಿಂದ ಹಾರಿ ಇಡೀ ಕಂಟೈನರೇ ಆ ಕಾರ್ನ ಅಪ್ಪಚ್ಚಿ ಮಾಡ್ಬಿಡ್ತು. ಇಡೀ ಸಂಸಾರ ಹೊರಟೋಯ್ತು. ಅದು ಟಾಪ್ ರ್ಯಾಂಕಿಂಗ್ ವಾಲ್ವೋ ಕಾರ್. ಅಷ್ಟು ಟೆಕ್ನಾಲಜಿ ಇದ್ರೂ ಅಪಘಾತಗಳು ಆಗ್ತಾ ಇದ್ದಾವೆ. ಆಮೇಲೆ ವರ್ಷ ನಾವು ಏನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತೀವಿ, ಹೆಚ್ಚಿಗೆನೇ ಆಗ್ತಾ ಹೋಗ್ತಾ ಇದೆ. ಮೊನ್ನೆ ಒಂದು ನೋಡಿದ್ವಿ, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು. ರಾತ್ರಿ ವೇಳೆ ಒಬ್ಬ ಪಾದಚಾರಿ ಯಾರು ನೋಡ್ಕೊಂಡ್ ಬರ್ತಾ ಇದ್ದ, ಒಂದು ಆಕ್ಸಿಡೆಂಟ್ ಆಗಿದೆ, ಬಿದ್ದಿದ್ದಾನೆ, ಸತ್ತಿದ್ದಾನೆ. ರಾತ್ರಿ ಎಲ್ಲ ಆ ಗಾಡಿಗಳು ಹೊರಟು ಅದ್ರ ಮೇಲೆ ಹೋಗ್ಬಿಟ್ಟಿದಾವೆ. ಎಲ್ಲ ಕೆರೆದು ಪ್ಲಾಸ್ಟಿಕ್ ಕವರಲ್ಲಿ ತುಂಬಬೇಕು ಅಂತ ಪರಿಸ್ಥಿತಿ. ಅಪಘಾತ ನಾವು ಮಾತಾಡ್ಬೋದು. ನನ್ನ ಯಾರ ಸಂಸಾರದಲ್ಲಿ ಅವ್ರ ಅಣ್ಣ ತಮ್ಮಂದರಿಗಾಗಿದೆ, ಅವ್ರ ಅಕ್ಕ ತಂಗಿಯರಿಗಾಗಿದೆ, ಅವರ ತಂದೆನ ಕಳ್ಕೊಂಡಿದ್ದಾರೆ, ಅವಾಗಲೇ ಅದರ ನೋವು ಗೊತ್ತಾಗುತ್ತೆ ನಮಗೆ. ನಾವು ಏನ್ ಮಾಡ್ತಿದೀವಿ ಅಂತ. ನಮ್ಮ ರಾಷ್ಟ್ರವನ್ನ ನಾವು ಅಪಘಾತ ಮುಕ್ತವಾದ ರಾಷ್ಟ್ರವನ್ನು ಮಾಡ್ಬೇಕಾಗಿದೆ. ಈಗ ಅಪಘಾತ ರಹಿತ ರಾಷ್ಟ್ರವನ್ನು ಮಾಡ್ಬೇಕಾಗಿದೆ. ಸುಮ್ಮನೆ ಈಗ ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರು ಅಥವಾ ಒಬ್ಬರು ವ್ಯಾಲ್ಯೂಬಲ್ ಪ್ರೊಫೆಸರ್ ಇಂಥವರೆಲ್ಲ ಸತ್ರೆ ನಮ್ಮ ಆರ್ಥಿಕತೆ ಕುಂದತೆ ವಿನಃ ಮೇಲೆ ಬರೋದಿಲ್ಲ. ಕ್ಷುಲ್ಲಕ ಕಾರಣದಿಂದ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿ ಓಡಿಸ್ತಾ ಇರ್ತೀವಿ, ಆದರೆ ಎದುರುಗಡೆ ಬರೋನು ಸರಿಯಾಗಿ ಓಡಿಸ್ತಾ ಇರಲ್ಲ. ಬರೀ ಡ್ರೈವಿಂಗ್ ಬಂದ್ರೆ ಸಾಧ್ಯವಿಲ್ಲ. ಡ್ರೈವಿಂಗ್ ಜೊತೆಗೆ ಡಿಫೆನ್ಸಿವ್ ಡ್ರೈವಿಂಗು ಇರಬೇಕು ಅವನಿಗೆ. ಆ ಪರಿಸ್ಥಿತಿ ಇದೆ. ವಾಹನ ಚಲಾಯಿಸಲು ಜಾಣ್ಮೆ ಇರಬೇಕು. ರಸ್ತೆ ಮೇಲೆ ಹೋದ್ರೆ ಒಂಥರ ಮಾರಿ ಇದ್ದಂಗೆ. ರಸ್ತೆನ ಅವಲಂಬಿಸೋರು ಎಲ್ಲರೂ ಇದ್ದಾರೆ. ಪಾದಚಾರಿಗಳು ಇದ್ದಾರೆ, ತರಕಾರಿ ಮಾರೋರು ಇದ್ದಾರೆ, ಸೈಕಲ್ ಅಲ್ಲಿ ಓಡಾಡೋರು ಇದ್ದಾರೆ, ಬೈಕ್ನವರು ಇದ್ದಾರೆ, ದೊಡ್ಡ ಗಾಡಿ, ಬಸ್, ಲಾರಿ ಇದೆ, ಸಣ್ಣ ಗಾಡಿ, ಬೈಕು ಎಲ್ಲ ಇದಾವೆ, ಕಾರುಗಳಿದಾವೆ. ಎಲ್ಲರೂ ಅವಲಂಬಿಸಿದ್ದಾರೆ ಅದರಲ್ಲಿ. ಎಲ್ಲರಿಗೂ ರಸ್ತೆ ಮೇಲೆ ದಾಟೋಬೇಕು, ರಸ್ತೆಯಿಂದ ದಾಟಿ ಶಾಲೆಗೆ ಬರಬೇಕು. ಟೆಕ್ನಾಲಜಿ ವೈಸ್ ಎಲ್ಲ ವೆಹಿಕಲ್ ವಿತ್ ಫ್ಯಾಕ್ಟರ್ ಆಫ್ ಸೇಫ್ಟಿ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ರೋಡ್ಗಳು ಮುಂಚೆ ಸಿಂಗಲ್ ರೋಡ್ ಇದ್ವು, ಮಡ್ ರೋಡ್ ಇದ್ವು, ಪೋತ್ ಹೋಲ್ಸ್ ಇರ್ತಿದ್ವು.
ಈಗ 3 ಲೇನು, 2 ಲೇನು, 6 ಲೇನು ಮುಂತಾದ ಟೆಕ್ನಾಲಜಿಯಲ್ಲಿ ಎಂಥ ರೋಡ್ಗಳು ಇದ್ದಾವೆ. ಆ ರೋಡ್ಗಳಲ್ಲಿ ಮುಂಚೆ ಆಕ್ಸಿಡೆಂಟ್ಸ್ ಬರ್ಬೇಕಾದ್ರೆ ನಮ್ಮಲ್ಲಿ ರಿಕ್ವಿಸಿಷನ್ ಒಂದು ಕಾರು ಎಲ್ಲ ಪಲ್ಟಿ ಹೊಡೀತು ಅಂತ ಬರ್ತಾ ಇತ್ತು. ಬರ್ತಾ ಬರ್ತಾ ನಾವು ನೋಡ್ತಾ ನೋಡ್ತಾ ಒಂದು ಕಾರು ಇನ್ನೊಂದು ವೆಹಿಕಲ್ಗೆ ಡಿಕ್ಕಿ ಹೊಡೀತು ಅಂತ. ಈಗ 3 ಲೈನ್ 6 ಲೈನ್ ರೋಡಲ್ಲಿ ಹೈವೇಸಲ್ಲಿ ಒಂದು ಗಾಡಿಗೆ 4-5 ಗಾಡಿ ಹೊಡೆದ್ಬಿಟ್ಟಿದ್ದಾವೆ ಅಂತ ಆಕ್ಸಿಡೆಂಟ್ಸ್ ಅಲ್ಲಿ. ಅಂದರೆ ಮಲ್ಟಿಪಲ್ ಆಕ್ಸಿಡೆಂಟ್ಸ್. ಒಬ್ಬ ಯಾರಾದ್ರೂ ತಪ್ಪು ಮಾಡ್ದ ಅಂದರೆ ಎಲ್ಲರೂ ಹೋಗಿ ಬೀಳ್ತಾರೆ. ಹಾಗಾಗಿ ನಾವು ಕಡ್ಡಾಯವಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿಲ್ಲ. ಯಾರೋ ನಮಗೆ ನೋಡ್ತೀವಿ ನಾವು ಫೈನ್ ಹಾಕ್ತೀವಿ ಅಂತ ಎಲ್ಲರೂ ತಕ್ಕ ಮಟ್ಟಿಗೆ ಆ ಕಾಲದ ಮಟ್ಟಿಗೆ ಅಲ್ಲಿ ಕ್ಯಾಮ್ರಾ ಐತೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಅಲ್ಲಿ ಕ್ಯಾಮ್ರಾ ಐತೆ ಸ್ಲೋ ಹೋಗಬೇಕು, ಅಲ್ಲಿ ಪೊಲೀಸರು ನಿಂತಿದ್ದಾರೆ ಅಲ್ಲಿ ಕುಡಿದು ಹೋಗಬಾರ್ದು, ಈ ಪರಿಸ್ಥಿತಿ. ಹಾಗಾಗಿ ಇದೇನು ದೊಡ್ಡ ಇಂಜಿನಿಯರಿಂಗ್ ಓದಿ ಅಥವಾ ಯಾವ್ದಾರ ಮೋಟರ್ ವೆಹಿಕಲ್ ಆ್ಯಕ್ಟ್ ಓದಿ ಅಥವಾ BNS ಆ್ಯಕ್ಟ್ ಓದಿ ಅಥವಾ IPC ಸೆಕ್ಷನ್ಗಳೆಲ್ಲ ತಿಳ್ಕೊಂಡು ನಾವು ವಾಹನ ಚಲಾಯಿಸ್ಬೇಕನ್ನೋದೇನೂ ಇಲ್ಲ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಮತ್ತು ತಾಳ್ಮೆ ಇರಬೇಕು ಮನುಷ್ಯನಿಗೆ. ಹಾಗಿದ್ರೆ ಮಾತ್ರ ನಾವು ಇದನ್ನ ಗುರಿ ಮುಟ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಯಂಗ್ ಜನರೇಷನ್ನೇ ಜಾಸ್ತಿ ಪ್ರಾಣ ಕಳ್ಕೊತಾ ಇರೋದು. ನಿಮ್ಮ ಕಾಲೇಜಿಗೆ ಯಾಕೆ ನಾವು ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದೀವಿ, ಇಲ್ಲೆಲ್ಲ ಗಣ್ಯಾತಿ ಗಣ್ಯರು ಯಾಕೆಲ್ಲ ಇಲ್ಲಿ ಬಂದಿದ್ದಾರೆ ತಮ್ಮನ್ನಂದ್ರೆ, ತಮ್ಮನ್ನ ಉದ್ದೇಶಿಸಿ ಮಾತಾಡಿ ತಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ರೋಡ್ ಸೇಫ್ಟಿ ಅಂದ್ರೆ ಏನು, ರಸ್ತೆ ಮೇಲೆ ಹೇಗೆ ಅಪಘಾತ ಆಗ್ತಿದ್ದಾವೆ. ಈಗ ಮನೆಯಲ್ಲಿ ನೀವು ಸಣ್ಣ ಮಕ್ಕಳು ಆದರೆ ನೀವು ಬಳ್ಳಿ ಸಸಿ ಇದ್ದಂಗೆ, ಫಲ ಕೊಡೋ ಮರ ಇದ್ದಂಗೆ ನೀವು ತಂದೆ ತಾಯಿಗಳಿಗೆ. ನೀವೇ ಮಾಡಿದ ತಪ್ಪನ್ನ ಮಾಡಿಬಿಟ್ಟು ಒಂದು ಪ್ರಾಣ ಕಳ್ಕೊಂಡ್ಬಿಟ್ರೆ, ಮೊನ್ನೆ ನಮ್ಮ ಹರಿಹರ ಡಿಪ್ಲೊಮಾ ಕಾಲೇಜ್ ಹುಡುಗರು ಒಂದು ಬೇಗ ಹೋಗಿ ಮುಟ್ತೀನಿ, ನೀನೇ ಬೇಗ ಹೋಗಿ ಮುಟ್ತೀನಿ ಅಂತ ಶಾಲೆಗೆ ಮನೆಯಿಂದ ನಿಮ್ಮ ಮಿತವಾಗಿ ಬಳಸ್ಕೊಂಡು ಮ್ಯಾಕ್ಸಿಮಮ್ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಿ. ಬಸ್ಗಳು ಇದಾವೆ, ಆಟೋ ರಿಕ್ಷಾಗಳು ಇದಾವೆ. ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ. ಈಗ ಅದೇ ಪದನ ಅಪಘಾತ ಯಾವ ಮನೇಲಿ ಆಗಿಲ್ಲ ಅವ್ರ ಮನೇಲಿ ಸಾಸಿವೆ ಅಂತೇಳಿ. ಅಂದರೆ ಯಾವ ಮನೆಯಲ್ಲೂ ಕೂಡ ಒಂದು ಸಣ್ಣದವ್ರು ಒಂದು ಅಪಘಾತ ಆಗಿರುತ್ತೆ, ಅಂಗವಿಕಲರಾಗ್ತಾ ಇರ್ತಾರೆ. ಆಮೇಲೆ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನ ಅಂಗವಿಕಲರಾಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಇದಕ್ಕೇನು ಕಾರಣ? ನಮ್ಮ ಒಂದು ನಿಯಮ ಮೀರಿ ಅಥವಾ ಒಂದು ರಸ್ತೆ ನಿಯಮಗಳನ್ನ ಮೀರಿ ನಾವು ವಾಹನಗಳನ್ನ ಚಲಿಸ್ತಾ ಇರೋದು. ಅದರಲ್ಲೂ ಹೆಚ್ಚಾಗಿ ಅತಿ ವೇಗದಲ್ಲಿ ವಾಹನಗಳನ್ನ ಚಲಾವಣೆ ಮಾಡ್ತಾರೆ. ದಯಮಾಡಿ ತಾವೆಲ್ಲರೂ ಸೇಫ್ಟಿಯಾಗಿರಬೇಕು ಮತ್ತು ರಸ್ತೆ ನಿಯಮಗಳನ್ನ ಪಾಲಿಸಬೇಕು. ಅತಿ ವೇಗವಾಗಿ ಮುಂದೆ ಆದರೂ ಕೂಡ ಅದು ನೀವು ದೊಡ್ಡ ಮರಗಳಿದ್ದಾವೆ. 57 ವರ್ಷ ಆಗಿದೆ ಇನ್ಸ್ಟಿಟ್ಯೂಷನಿಗೆ. ಇಲ್ಲಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ನಾನು ಇನ್ನೂ ಒಳಗಡೆ ಎಲ್ಲ ನೋಡಬೇಕು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರ್ತೀನಿ ಒಂದು ವಿಸಿಟಿಗೆ, ಕಾರ್ಯಕ್ರಮ ಅಲ್ಲ ವಿಸಿಟಿಗೆ. ನೋಡ್ತಾ ಇದ್ದೆ ಸ್ಟ್ರೆಂತ್ ಯಾವ ರೀತಿ ಇದೆ ಅಂತ. ಹೆಣ್ಮಕ್ಳು ಕಡಿಮೆ ಇದ್ದಾರೆ, ಬಾಯ್ಸ್ ಸ್ಟ್ರೆಂತ್ ಚೆನ್ನಾಗಿದೆ. ಈ ವರ್ಷ ಅಡ್ಮಿಷನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಕಾರಣ ಏನು ಅಂದರೆ ಬ್ಯಾಂಗ್ಳೂರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಂತ. ಸೊ ಇದನ್ನೆಲ್ಲ ನಾವು ನೋಡಿ ಬರುವಂಥ ದಿನಗಳಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಪ್ರಿನ್ಸಿಪಲ್ ಕೂಡ ಅದರ ಬಗ್ಗೆ ಆತಂಕ ಇದೆ ಅವರಿಗೆ. ಸೊ ಅವರು ಕೂಡ ಆ ಪ್ಯಾಟರ್ನ್ನ ಸ್ಟಡಿ ಮಾಡಿ ಮಧ್ಯ ಕರ್ನಾಟಕದಲ್ಲಿರುವಂತಹ ದಾವಣಗೆರೆ, ಹೌದಾ, ಈಗ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಖರ್ಚು ವೆಚ್ಚ ಎಷ್ಟಾಗುತ್ತೆ. ಅದೇ ನಮ್ಮ ದಾವಣಗೆರೆಯಲ್ಲಿ ಒಂದು ಒಳ್ಳೆ ಸ್ಕಿಲ್ಲಿಂಗ್ ಟ್ರೈನಿಂಗ್ ಸೆಂಟರ್ ಇದೆ. ಸೊ ಇದನ್ನು ನಾವು ಇನ್ನೂ ವ್ಯವಸ್ಥಿತವಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಕಂಪನೀಸ್ನ ಇಲ್ಲಿಗೆ ಕರೆದು ನಿನಗೆ ಪ್ಲೇಸ್ಮೆಂಟಿಗೆ ಟ್ರೈ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಜೊತೆಗೆ ಈಗಾಗಲೇ ಬರುವ ದಿನಗಳೇ ನಾನು ಕೂಡ ದಾವಣಗೆರೆಯ ಪ್ರಥಮ ಮಹಿಳಾ MP. ಸೊ ಒಂದು ಮಹಿಳಾ ಶಕ್ತಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ ನಾವೆಲ್ಲರೂ. ನಾನಾಗಿದ್ದೀನಿ ಅಂತ ಅಲ್ಲ, ಒಬ್ಬ ಮಹಿಳೆ ಫಸ್ಟ್ ಟೈಮ್ ನಮ್ಮ ದಾವಣಗೆರೆಯಲ್ಲಿ ಜನ ಒಪ್ಪಿ ಆಶೀರ್ವಾದ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲೆಟ್ ಅಸ್ ಚಿಯರ್ ದಟ್ ಜೆಸ್ಚರ್ ಫ್ರಮ್ ದ ಪಬ್ಲಿಕ್. ಇದ್ರ ಜೊತೆಗೆ ಈಗ ಬರುವ ದಿನಗಳಲ್ಲಿ ನಾವು ಕ್ಯೂ ಸ್ಪೈಡರ್ಸ್ ಅಂತ ಒಂದು ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಕಂಪನಿ ಇದೆ ಬೆಂಗಳೂರಲ್ಲಿ. ಕೇಳಿದ್ದೀರಾ ನೀವೆಲ್ಲ ಮಕ್ಕಳು ಕ್ಯೂ ಸ್ಪೈಡರ್ಸ್ ಅಂತ? ಸೊ ಈ ಕ್ಯೂ ಸ್ಪೈಡರ್ಸ್ ಕಂಪನಿ ಬೆಂಗಳೂರಲ್ಲಿ ತರಬೇತಿ ಶಿಬಿರಗಳನ್ನು ನಡೆಸ್ತಾರೆ. ಆಮೇಲೆ ಫೀಸಲ್ಲಿ 40,000 ಗಟ್ಟಲೆ ಇದೆ. ಆ ಕಂಪನಿ ಜೊತೆಗೆ ನೀವಲ್ಲಿ ಬೆಂಗಳೂರಲ್ಲಿ ಉಳ್ಕೋಬೇಕಂದ್ರೆ ಅದರ ಖರ್ಚು ಅಡಿಷ್ನಲ್ ಆಗುತ್ತೆ. ಅಕಾಮಿಡೇಷನ್ PG ಮಾಡಿಕೊಂಡು ಅಥವಾ ಯಾವುದಾದ್ರೂ ಹಾಸ್ಟೆಲ್ನಲ್ಲಿದ್ದರೆ. ಅದಕ್ಕೋಸ್ಕರ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಕ್ಯೂ ಸ್ಪೈಡರ್ಸ್ ಟ್ರೈನಿಂಗ್ ಕಂಪನಿಯವ್ರನ್ನ ದಾವಣಗೆರೆಗೆ ಕರೆಸ್ಬಿಟ್ಟು ಮಾರ್ಚ್ ತಿಂಗಳಿಂದ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು. ₹1 ಚಾರ್ಜ್ ಮಾಡಲ್ಲ ಯಾವ ಮಕ್ಕಳಿಗೂ.
ಫ್ರೀಯಾಗಿ ಇದನ್ನು ಮಾಡ್ತಾ ಇದ್ದೀವಿ. ಸೊ ಯಾವ ಮಕ್ಕಳಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅದನ್ನು ತಿಳ್ಕೊಂಡು ಆ ಒಂದು ಪ್ರೋಗ್ರಾಮ್ನಲ್ಲಿ ನೀವು ಎನ್ರೋಲ್ ಆಗ್ರಿ. ಮತ್ತು ಇಡೀ ಡಿಸ್ಟ್ರಿಕ್ಟ್ನಲ್ಲಿ ನಿಮಗೆ ನಿಮ್ಮ ಏಜಿನ ಮಕ್ಕಳು ಗೊತ್ತಿರ್ತಾರೆ, ಡಿಗ್ರಿ ಹೋಲ್ಡರ್ಸ್ ಇರ್ಬೋದು, BA BSc BCom ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಿರೋರು ಇರ್ತೀರಾ. ಸೊ ಎಲ್ರಿಗೂ ಒಂದು ಸೂಕ್ತವಾದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್, ಟ್ರೈನಿಂಗ್ ವಿತ್ ಪ್ಲೇಸ್ಮೆಂಟ್. ಸೊ ಒಂದು ಒಳ್ಳೆ ಅವಕಾಶ, ಅದನ್ನು ಸರಿಯಾಗಿ ನೀವೆಲ್ಲ ಬಳಸ್ಕೊಳ್ರಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಬರುವಂಥ ದಿನಗಳಲ್ಲಿ ಸಿವಿಲ್ ಸರ್ವಿಸಸ್ಸು ಅದಕ್ಕೂ ಕೂಡ ನಾವು ಆದ್ಯತೆ ಕೊಟ್ಟು ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ದೀವಿ. ಅದು ಕೂಡ ಸುಮಾರು ನಮ್ಮ ಡಿಸ್ಟ್ರಿಕ್ಟ್ನಲ್ಲೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿಬಿಟ್ಟು ಯಾವ ಮಕ್ಕಳಲ್ಲಿ ಆ ಒಂದು ಕ್ಯಾಲಿಬರ್ ಇದೆ, ಇಂಟ್ರೆಸ್ಟ್ ಇದೆ, ಆಮೇಲೆ ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ದೃಢ ಆತ್ಮವಿಶ್ವಾಸ ಇದೆ, ಅದೆಲ್ಲ ಕನ್ಸಿಡರ್ ಮಾಡಿ ನಾವು ಸುಮಾರು 300 ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಾದಮೇಲೆ 1 month ಟ್ರೈನಿಂಗ್ ಮಾಡಿ ನಂತರ ವಿ ವಿಲ್ ಗೋ ಆನ್ ಫಿಲ್ಟರಿಂಗ್ ದ ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ಸ್. ಸೊ ಅದು ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಯಾರ್ಯಾರು ಸಿವಿಲ್ ಸರ್ವಿಸ್ನಲ್ಲಿ ಅಥವಾ ಒಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕು, ನಾನು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಕೂಡ ಮಕ್ಕಳು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಯು ಕ್ಯಾನ್ ಆಲ್ಸೋ ಗೆಟ್ ಯುವರ್ ಸೆಲ್ಫ್ ಎನ್ರಾಲ್ಡ್. ಇದ್ರ ಜೊತೆಗೆ ಡೆಲ್ಲಿನಲ್ಲಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಅಲ್ಲೂ ಕೂಡ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ. ನಮ್ಮ ದಾವಣಗೆರೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಕೂಡ ಟ್ರೈನಿಂಗ್ ಸೆಂಟರ್ ಇಲ್ಲ. ಸೊ ದಾವಣಗೆರೆಯಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಟಾರ್ಟ್ ಮಾಡ್ರಿ, ಅದಕ್ಕೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಜಾಗ ನಾವು ಕೊಡ್ತೀವಿ ಅಂತ ಮಿನಿಸ್ಟ್ರಿನಿ ಈಗಾಗಲೇ ಕಂಡು ಬಂದಿದ್ದೀನಿ. ಒಂದು ಆಫ್ರಿಕನ್ ಪ್ರಾವರ್ಬ್ ನೆನಪಾಗುತ್ತೆ, ಇಫ್ ಯುವರ್ ರೂಟ್ಸ್ ಆರ್ ಡೀಪ್ ಯು ನೀಡ್ ನಾಟ್ ಫಿಯರ್ ದ ವಿಂಡ್ಸ್ ಅಂತ. ಅದರ ಅರ್ಥ ಏನು? ನಮ್ಮ ಬೇರುಗಳು ಆಳವಾಗಿ ಗಟ್ಟಿಯಾಗಿದ್ರೆ ನಾವು ಯಾವುದೇ ಬಿರುಗಾಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಅಂತ. ಯಾಕೆ ಬೇರುಗಳಿಗೆ ಅಷ್ಟು ಆದ್ಯತೆ ಇದೆ ಅಂತ? ಬೇರುಗಳು ಗಟ್ಟಿಯಾಗಿದ್ರೆ ಅದು ಸರಿಯಾದ ಒಂದು ನೀರು ಅಥವಾ ಸಾಯಿಲ್ ಒಂದು ಸ್ಟ್ರೆಂಥನಿಂಗ್ ಇರುತ್ತೆ, ಒಂದು ಫೌಂಡೇಶನ್ ಗಟ್ಟಿಯಾಗಿರುತ್ತೆ. ಒಂದು ಸಣ್ಣ ಸಸಿ ಹೆಮ್ಮರವಾಗಿ ಬೆಳಿಬೇಕು ಅಂದರೆ ಅದಕ್ಕೆ ಸರಿಯಾದ ಒಂದು ಸಂರಕ್ಷಣೆ ಕೊಡಬೇಕು. ಒಂದು ಟ್ರೀ ಗಾರ್ಡ್ ಹಾಕೋದಿರಲಿ ಅಥವಾ ಸೂರ್ಯನ ಬೆಳಕು, ನೀರು, ಗೊಬ್ಬರ, ಜೊತೆಗೆ ಯಾವುದೇ ಪ್ರಾಣಿಗಳು ಅದನ್ನು ತಿನ್ಬಾರ್ದು, ಆಮೇಲೆ ಸರಿಯಾಗಿ ನೀರು ಹಾಕೋ ವ್ಯವಸ್ಥೆ, ಇದೆಲ್ಲದೂ ಬೇಕಾಗುತ್ತೆ. ಸೊ ಅಂಥ ಒಂದು ಸಸಿಗಳನ್ನು ನಿಮ್ಮೆಲ್ಲರಲ್ಲಿ ನೋಡ್ತಾ ಇದ್ದೀನಿ. ಈಗ ಒಂದು ಮೀಡಿಯಂ ಹೈಟಿನ ಮರ ಹಾಕಿದ್ದೀರ, ಒಂದು ಹೆಮ್ಮರ ಬೆಳಿಬೇಕು ಅಂದರೆ ನಿಮ್ಮಲ್ಲಿ ನೀವು ಸಾಕಷ್ಟು ಆ ಒಂದು ದೃಢತನ, ಗಟ್ಟಿತನ, ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು. ಸೊ ಈಗ ನಮ್ಮ ಬೇರುಗಳನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದು ಅಂದ್ರೆ ಏನು ಅನ್ಸುತ್ತೆ ನಿಮಗೆ? ಯಾರಾದರೂ ಹೇಳ್ತೀರಾ ಯಾವ ರೀತಿ ನಮ್ಮ ಬೇರುಗಳನ್ನ ಗಟ್ಟಿ ಮಾಡ್ಬೋದು ಅಂತ? ಅಲ್ಲೇ ನಿಂತ್ಕೊಂಡು ಹೇಳಿ. ಕೈ ಎತ್ಬೋದು ಯಾರಾದ್ರೂ ಹೇಳ್ತೀರಾ ಅಂದ್ರೆ. ಎಲ್ಲ ಈಗ ನೆಲ ನೋಡ್ತಾ ಇದ್ದಾರೆ, ನೆಲದಲ್ಲಿ ಎಷ್ಟು ಎಲೆ ಬಿದ್ದಿದ್ದಾವೆ ಎಣಿಸ್ಕೊಂಡು ಕೂರ್ತಾ ಇದ್ದೀರಾ? ಓಕೆ, ನಮ್ಮ ಬೇರುಗಳನ್ನ ಗಟ್ಟಿ ಮಾಡೋದು ಏನಂದ್ರೆ ನಮ್ಮಲ್ಲಿರುವಂತಹ ಮೌಲ್ಯಗಳು. ಹೌದಾ? ನಮ್ಮ ಮೌಲ್ಯಗಳನ್ನ ನಾವು ಯಾವ ರೀತಿ ತಂದೆ ತಾಯಿ ಮನೆಯಲ್ಲಿ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ, ನಂತರ ಶಾಲೆಗೆ ಬರ್ತೀರಾ, ಅಲ್ಲಿ ಗುರು ಹಿರಿಯರು ಹೇಳ್ಕೊಡ್ತಾರೆ, ಒಳ್ಳೆಯ ಸಮಾಜದಲ್ಲಿರುವವರು, ಮತ್ತೆ ಒಳ್ಳೆಯ ಮಠಾಧೀಶರು, ಸಂಸ್ಥೆಗಳು, ಧಾರ್ಮಿಕ ಆಚರಣೆಗಳು, ಇವೆಲ್ಲ ನಮ್ಮ ಮೌಲ್ಯಗಳು. ನಮ್ಮ ಮೌಲ್ಯಗಳು ಗಟ್ಟಿ ಇದ್ರೆ ನಮಗೆ ಸರಿ ತಪ್ಪು ಅದರ ಒಂದು ತಿಳುವಳಿಕೆ ಇರುತ್ತೆ. ಈಗ ಎಷ್ಟೋ ಸಲ ನೀವು ಫ್ರೆಂಡ್ಸ್ ಎಲ್ಲರೂ ಏನು ನಿಮ್ಮ ಪ್ರಯಾರಿಟಿ ಇರಬೇಕು ಅಂತ ಲೈಫ್ನಲ್ಲಿ, ಈಗ ಫ್ರೆಂಡ್ಸ್ ಎಲ್ಲರೂ ಸೇರಿರ್ತೀರ, ಒಳ್ಳೇದಲ್ಲ ಅಂತ ಗೊತ್ತಿರುತ್ತೆ, ಆದರೂ ಒಂದು ಫ್ರೆಂಡ್ಸ್ನಲ್ಲಿ ಒಂದು ಇನ್ಫ್ಲುಯೆನ್ಸ್ ಇರುತ್ತೆ, ಅಥವಾ ಒಂದು ಗ್ರೂಪ್ನಲ್ಲಿ ನೀವು ಐಡೆಂಟಿಫೈ ಮಾಡ್ಕೋಬೇಕು ಅಂದರೆ ನೀವು ಕೆಲವು ಹ್ಯಾಬಿಟ್ಸ್ನ ಕಲ್ಟಿವೇಟ್ ಮಾಡ್ಕೊತೀರ. ಅದು ಏನಾದರೂ ಇರ್ಬೋದು, ಸ್ಟಾರ್ಟಿಂಗ್ ಫ್ರಮ್ ಈಟಿಂಗ್, ನಿಮ್ಮ ಒಂದು ಊಟದ ವಿಷಯ ಇರ್ಬೋದು, ಅಥವಾ ಎಕ್ಸಾಮ್ ಟೈಮ್ನಲ್ಲಿ ಹೋಗಿ ಪಿಕ್ಚರ್ ನೋಡೋದಿರ್ಬೋದು, ಅಥವಾ ಕ್ಲಾಸ್ ಬಂಕ್ ಮಾಡೋದಿರ್ಬೋದು, ಅಥವಾ ಹೋಗಿ ಹ್ಯಾಬಿಟ್ಸ್, ಅಥವಾ ಹ್ಯಾಬಿಟ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಏನೇನು ಹ್ಯಾಬಿಟ್ಸ್ ಇದಾವೆ ಅದರ ಉತ್ತರ ಹೇಳ್ರಿ. ಹಾಂ, ಓಕೆ, ಸ್ಮೋಕಿಂಗ್, ಡ್ರಿಂಕಿಂಗ್, ಹೌದಾ? ಅದ್ರ ಜೊತೆಗೆ ಜೂಜಾಟ ಆಡೋದು, ಹೌದಾ? ಆಮೇಲೆ ನಮ್ಮ ಕ್ರಿಕೆಟ್ ಎಲ್ಲ ಬಂದಾಗ ಬೆಟ್ಟಿಂಗ್ಸ್ ಮಾಡೋದು, ಆನ್ಲೈನ್ ಬೆಟ್ಟಿಂಗ್ಸ್ ಮಾಡೋದು. ಸೊ ಎಲ್ಲ ಹ್ಯಾಬಿಟ್ಸು ನಿಮಗೆ ತಪ್ಪು ಅಂತ ಗೊತ್ತಿರುತ್ತೆ, ಆದರೂ ಕೂಡ
ನೀವು ನಿಮ್ಮಲ್ಲಿ ಒಂದು ಸಂಕಲ್ಪ ಮಾಡ್ಕೋಬೇಕು, ಇಲ್ಲದ್ರೆ ಅದು ಸಾಧ್ಯ ಇಲ್ಲ. ಇಲ್ಲ, ನಾನು ಇಂಥ ಒಂದು ಹ್ಯಾಬಿಟ್ಸ್ನಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ನನ್ನ ಜವಾಬ್ದಾರಿಗಳಿಗೆ ಆದ್ಯತೆ ಕೊಡಬೇಕು, ಒಂದು ರುಟೀನ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಆಗ ಮಾತ್ರ ನಮ್ಮ ವ್ಯಾಲ್ಯೂಸಿಗೆ ಮತ್ತೆ ಆ ಒಂದು ಡಿಸಿಪ್ಲಿನಿಗೆ, ರುಟೀನಿಗೆ ನಾವು ಆದ್ಯತೆ ಕೊಡ್ಬೋದು. ಇದ್ರ ಜೊತೆಗೆ ನಿಮ್ಮ ಎಜುಕೇಷನು, ಈಗ ಒಂದು ಕರಿಕ್ಯುಲಮ್ ಇದೆ ನಿಮಗೆ, 1 ಇಯರ್ ಕೋರ್ಸು 2 ಇಯರ್ ಕೋರ್ಸ್ ಇರುತ್ತೆ. ಆ ಟೈಮ್ನಲ್ಲಿ ನೀವು ಸರಿಯಾಗಿ ನಿಮ್ಮ ಟೀಚರ್ಸ್ ಇರ್ತಾರೆ, ಗೈಡ್ಸ್ ಇರ್ತಾರೆ, ಅಥವಾ ಹೊರಗಡೆಯಿಂದ ಬಂದಿರೋರು ಅಷ್ಟು ಚೆನ್ನಾಗಿಲ್ಲ. ಆದ್ರಿಂದ ನೀವು ಅಡಿಷನಲ್ ಎಫರ್ಟ್ಸ್ ಹಾಕಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಸಾಫ್ಟ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಲಿಕ್ಕೆ ಆನ್ಲೈನ್ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ ಇರ್ತವೆ. ಐ ಥಿಂಕ್ ಇಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಕೂಡ ಆನ್ಲೈನ್ ಪ್ರೋಗ್ರಾಮ್ಸು, ಒಂದು ಪರ್ಟಿಕ್ಯುಲರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಮಕ್ಕಳಿಗೆ, ಅದಕ್ಕೆ ಸರಿಯಾಗಿ ಸೂಕ್ತವಾಗಿ ಆನ್ಲೈನ್ ಪ್ರೋಗ್ರಾಮ್ಸ್ನಲ್ಲೂ ಈ ಮಕ್ಕಳನ್ನ ಎನ್ರೋಲ್ ಮಾಡಿದರೆ ಅವರಿಗೆ ಒಂದು ಹೋಲಿಸ್ಟಿಕ್ ಎಜುಕೇಷನ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಆನ್ಲೈನ್ ಪ್ರೋಗ್ರಾಮ್ಸು ಟು ಡೆವಲಪ್ ದೇರ್ ಸಾಫ್ಟ್ ಸ್ಕಿಲ್ಸ್, ಅದಕ್ಕೂ ಕೂಡ ಆದ್ಯತೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಮೊಬೈಲ್, ನಮ್ಮೆಲ್ಲರ ಬೆಸ್ಟ್ ಫ್ರೆಂಡು ಮೊಬೈಲ್ ಆಗಬೇಡ್ದು ಅಂತ ನನ್ನೊಂದು ಹಂಬಲ್ ರಿಕ್ವೆಸ್ಟ್. ಎಲ್ಲ ದಿನದಲ್ಲಿ 24 ತಾಸರಲ್ಲಿ 8 ತಾಸು ಮಲಗ್ತೀವಿ. ಇನ್ನು ಉಳಿದಿದ್ದ ಟೈಮ್ನಲ್ಲಿ ಕಾಲೇಜ್ನಲ್ಲಿ ಇನ್ನೊಂದು 8 ತಾಸು ಆಗುತ್ತೆ, 16 ತಾಸು. ಇನ್ನು ಉಳಿದಿದ್ದು ಎಷ್ಟು ತಾಸು? ಇನ್ನು 8 ತಾಸು, ಹೌದಾ? ಇನ್ನು 8 ತಾಸಿನಲ್ಲಿ ಏನೇನು ಮಾಡ್ತೀವಿ ಅಂತ. ಅದರಲ್ಲಿ ಮೊಬೈಲ್ ಎಷ್ಟೊತ್ತು ನೋಡಬೇಕು, ಅದ್ರ ಜೊತೆಗೆ ಟಿ ವಿ ನೋಡೋದು, ಎಷ್ಟು ಅವರ್ಸು, ಟೈಮ್ ಮ್ಯಾನೇಜ್ಮೆಂಟ್ ಕಲೀರಿ, ಅಲ್ಲಿ ಪ್ರಯಾರಿಟೀಸ್ ಸರಿಯಾಗಿ ಸೆಟ್ ಮಾಡಿರಿ. ನಮ್ಮ ದಿನಚರಿಯಲ್ಲಿ ನಾವು ಯಾವ ಕೆಲಸಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನ ನೀವು ಮಕ್ಕಳು ಪಾಲನೆ ಮಾಡಿದರೆ ಇಟ್ ಈಸ್ ರಿಯಲಿ ಗೋಯಿಂಗ್ ಟು ಬಿಲ್ಡ್ ಅ ಬ್ರೈಟ್ ಫ್ಯೂಚರ್ ಫಾರ್ ಯು. ಅದನ್ನ ನೀವು ಪಾಲಿಸ್ಕೊಳ್ತೀರಾ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ ಅದೇನು ಅಂತ. ಅದನ್ನ ಮಾಡೋದೊಂದೇ ಕೊರತೆ ಇರೋದು. ಸೊ ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ, ಎಲ್ಲ ಮಕ್ಕಳು ಸ್ನ್ಯಾಕ್ಸು, ಜಂಕ್ ಫುಡ್ಡು, ಹೌದಾ, ಪಾನಿಪುರಿ, ಬೆಣ್ಣೆ ದೋಸೆ, ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಿರಿ, ಬಟ್ ಅದನ್ನು ವಾರದಲ್ಲಿ ಎಷ್ಟು ಸಲ ತಿನ್ನಬೇಕು ಏನು ಅದನ್ನು ದಯವಿಟ್ಟು ಯೋಚನೆ ಮಾಡಿ. ಸೊ ಒಂದು ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸು, ಒಳ್ಳೆ ಕ್ಯಾಂಪಸ್ ಇದೆ, ಸ್ಪೋರ್ಟ್ಸ್ ಆಟಾಡಿ, ಲುಕ್ ಆಫ್ಟರ್ ಯುವರ್ ಹೆಲ್ತ್. ಆಮೇಲೆ ಅದ್ರ ಜೊತೆಗೆ ಇವತ್ತು ರೋಡ್ ಸೇಫ್ಟಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲದನ್ನು ಖಾಲಿದವರು ಕವರ್ ಮಾಡಿದ್ದಾರೆ. ನಾನು ಹೇಳಬೇಕಾಗಿರೋದು ಯಂಗ್ಸ್ಟರ್ಸಿಗೆ, ನಿಮಗೆ ರೂಲ್ ಬುಕ್ ಗೊತ್ತಿದೆ, ಇಲ್ಲೊಂದು ಬುಕ್ ಆನ್ ರೋಡ್ ಸೇಫ್ಟಿ ಆ್ಯಂಡ್ ಸೈನೇಜ್ ಅಂತ ಒಂದು ಬುಕ್ಕೇ ಇದೆ. ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಆಮೇಲೆ ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಆ್ಯಕ್ಟ್, ಫೈನ್ಸ್, ಯಾವ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಎಷ್ಟೆಷ್ಟು ಫೈನ್ ಕಟ್ತಾ ಇದ್ದಾರೆ ಅಂತ ಇದೆ. ರೂಲ್ಸ್ ಇರುತ್ತೆ, ಬಟ್ ಒಂದು ಏನು ಅಂದರೆ ಸಾರ್ವಜನಿಕರು ಅವರಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಬಿಹೇವಿಯರಲ್ ಚೇಂಜ್ ತರಬೇಕು ನಿಮ್ಮಲ್ಲಿ. ಇದು ತಪ್ಪು, ಇದು ನಾನು ಮಾಡಲ್ಲ ಅಂತ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಧ್ಯ. ಅದು ಒಂದು ರೆಡ್ ಸಿಗ್ನಲ್ ಬರುತ್ತೆ, ವೆಯ್ಟ್ ಮಾಡೋದಿಲ್ಲ ಜನ, ಅಷ್ಟು ಅವಸರ ಇರುತ್ತೆ. ಅದೇನು ಅವಸರ ಗೊತ್ತಿಲ್ಲ. 2 ವೀಲರ್ಸು ರೈಟಿಂದ ಓವರ್ಟೇಕ್ ಮಾಡಬೇಕು ಅಂತಾರೆ, ಲೆಫ್ಟಿಂದ ಓವರ್ಟೇಕ್ ಮಾಡ್ತಾ ಇರ್ತಾರೆ. ಆಮೇಲೆ ಓಡಾಡುವಾಗ ಎಷ್ಟೋ ಸಲ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತಾ ಇರ್ತಾರೆ ಹಿರಿಯ ನಾಗರಿಕರು. ನಮ್ಮ ರಿಲೇಷನ್ನೇ ಒಬ್ಬರು ಕುಂಬ್ಳೂರಲ್ಲಿ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಲಾರಿ, ಹೆವಿ ಗೂಡ್ಸ್ ವೆಹಿಕಲ್ ಹೋಗ್ಬಿಟ್ಟು ರೋಡ್ ಸೈಡೇ ವಾಕ್ ಮಾಡ್ತಾ ಇದ್ದಾರೆ. ಏನು ರೋಡ್ ಮಧ್ಯಾಹ್ನ ಬಂದಿಲ್ಲ, ಅವರನ್ನು ಹಾರಿಸ್ಕೊಂಡು ಹೋಗಿದ್ದಾರೆ, ಜೀವ ಕಳ್ಕೊಂಡ್ರು ಅವರು. ಇನ್ನೊಬ್ಬರು ಸಿಟಿನಲ್ಲಿ ಓಡಾಡ್ತಾ ಇರುವಾಗ ಬಸ್ಗಳು ಕೂಡ, ನಮ್ಮ ಪಬ್ಲಿಕ್ ಬಸ್ಸಸ್ ಆಯಿತು, ಪ್ರೈವೇಟ್ ಬಸ್ಸಸ್ ಆಯಿತು, ಟರ್ನಿಂಗ್ಸ್ನಲ್ಲಿ ರೂಲ್ಸ್ ಫಾಲೋ ಮಾಡೋದಿಲ್ಲ. ಎಷ್ಟು ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ, ಯಾರಾದರೂ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಆ ಒಂದು ಪೇಷನ್ಸು ಇರೋದಿಲ್ಲ. ರೋಡ್ ಕ್ರಾಸ್ ಮಾಡಲಿಕ್ಕೆ 1 ನಿಮಿಷ ನಿಲ್ಲಿಸ್ಬೇಕು ಅಂತ. ನಾವು ಯಾವುದೇ ಹೊರದೇಶದಲ್ಲಿ ಹೋದರೆ ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಇಲ್ಲದೆ, ಝೀಬ್ರಾ ಕ್ರಾಸಿಂಗ್ ಇಲ್ಲದೆ ಇದ್ರೂ ಕೂಡ ಜನ ನಿಲ್ಲಿಸ್ತಾರೆ. ಆ ಒಂದು ಸೌಜನ್ಯತೆ ನಾವೆಲ್ಲ ಕಲಿಬೇಕಾಗಿದೆ. ಆಮೇಲೆ 3 ಜನ ಟ್ರಿಪಲ್ ರೈಡಿಂಗ್ ಹೋಗ್ತೀರಾ, 18 ವರ್ಷ ಆಗಿದಿರಿಲ್ಲ, ಆಗಲೇ 2 ವೀಲರ್ಸ್ನಲ್ಲಿ ಹೋಗೋದು, ಅದು ಒಂದು ಥ್ರಿಲ್. ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇಲ್ಲಿರುವಂತಹ ಡಾಬಾಗಳಿಗೆ, ಹೋಟೆಲ್ಗಳಿಗೆ ತಿಂಡಿಗೆ ಹೋಗ್ತಾರೆ, ವಾಪಸ್ ಮನೆಗೆ ಅವ್ರ ಅಪ್ಪ ಅಮ್ಮ ಆರಾಮಾಗಿರ್ತಾರಲ್ಲಿ, ಬೇರೆ ಬೇರೆ ಸ್ಟೇಟ್ಸ್ನಲ್ಲಿ ಇರ್ತಾರೆ, ಇಲ್ಲೆಲ್ಲ ಸೇಫ್ ಆಗಿದ್ದಾರೆ ನಮ್ಮ ಮಕ್ಕಳು ಅಂತ ನೋಡಿದರೆ ಆಕ್ಸಿಡೆಂಟ್ನಲ್ಲಿ ಹೋಗಿ ವೆಂಟಿಲೇಟರು, ICUಗೆ ಅಡ್ಮಿಟ್ ಆಗೋದು, ಆಮೇಲೆ 1 ಮಂತ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಮತ್ತೆ ಜೀವ ಕಳ್ಕೊತಾರೆ. ಇಂಥವು ಎಷ್ಟು ಇನ್ಸಿಡೆಂಟ್ಸ್ ಆಗಿದ್ದಾವೆ. ಆದ್ದರಿಂದ ನೀವು ಯಂಗ್ಸ್ಟರ್ಸು, ನಿಮ್ಮ ತಂದೆ ತಾಯಿಗಳಿಗೆ ಸಾಕಷ್ಟು ನಿಮ್ಮ ಮೂಲಕ ಕನಸು ಕಾಣ್ತಾ ಇರ್ತಾರೆ. ಅವ್ರ ಕನಸು
ಅವರ ಒಂದು ಏನು ವಿಶ್ವಾಸ ನಿಮ್ಮಲ್ಲಿಟ್ಟು ನಿಮ್ಮನ್ನ ಬೇರೆ ಕಡೆ ಕಳಿಸಿರ್ತಾರೆ, ಆ ಜವಾಬ್ದಾರಿಯಿಂದ ನೀವು ಕೂಡ ನಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಆಮೇಲೆ ವೀಲಿಂಗ್ ಮಾಡೋದು ಅಷ್ಟೇ, ಒಳ್ಳೊಳ್ಳೆ ಹೈವೇಸ್, ನ್ಯಾಷನಲ್ ಹೈವೇಸ್ ಆಗಿದೆ. ಈಗ ಮೊನ್ನೆ ನಾನು ಕೂಡ SP ಅವರಿಗೆ ರಿಪೋರ್ಟ್ ಕಳಿಸಿದ್ದೆ. ಪಬ್ಲಿಕ್ಕಿಂದ ಒಂದು ಕಂಪ್ಲೇಂಟ್ ಬಂತು, ಎಲ್ಲ 2 ವೀಲರ್ಸ್ ತಗೊಂಡು ವೀಲಿ ಮಾಡ್ಕೊಳ್ತಾ ಇದ್ದಾರೆ ಅಂತೆ ಬೈಕ್ಸ್ನಲ್ಲಿ ಅಂತ. ಅದರದ್ದು ಮೊಬೈಲ್ನಲ್ಲಿ ವಾಟ್ಸಾಪ್ನಲ್ಲಿ ಬಂತು. ಅದನ್ನು ಇಮಿಡಿಯೇಟ್ಲಿ ಕಳಿಸಿ ಆ ಮಕ್ಕಳು ಯಾರಿದ್ದಾರೆ ಅವರನ್ನು ಕರ್ಕೊಂಬಂದು ವಾರ್ನ್ ಮಾಡಿ ಅಂತ. ಜೊತೆಗೆ ನಮ್ಮ SS ಕೇರ್ ಟ್ರಸ್ಟಿಂದ ನಾವು ಜೀವ ರಕ್ಷಕ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ BLS, CPR ಮತ್ತು ಫಸ್ಟ್ ಏಡಿಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಿನ್ಸಿಪಲ್ಗೆ, ಸ್ಟಾಫಿಗೆ ನಾನು ಹೇಳೋದೇನು ಅಂದರೆ, ನಮ್ಮ SS ಕೇರ್ ಟ್ರಸ್ಟ್ ಆಫೀಸ್ನಲ್ಲೇ ಒಂದು ಕಂಪ್ಲೀಟ್ ಟ್ರೈನಿಂಗ್ ಸೆಟಪ್ ಮಾಡಿದ್ದೀವಿ ವಿತ್ ಮ್ಯಾನಿಕ್ವಿನ್ಸ್. ನಿಮ್ಮ ಮಕ್ಕಳು ಬ್ಯಾಚ್ ವೈಸ್ ಅಲ್ಲಿಗೆ ಬಂದರೆ, ಜೊತೆಗೆ ನಿಮ್ಮ ಫ್ಯಾಕಲ್ಟಿ ಕೂಡ ಅವರು ಬೇಸಿಕ್ಸ್ ಇನ್ CPR ಅದನ್ನು ಕೂಡ ಕಲಿಬೋದಲ್ಲಿ ಅಂತ. ಜೊತೆಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ನೀವೆಲ್ಲರೂ ಈಗಿಂದನೇ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸಾಕಷ್ಟು ರಕ್ತದಾನ ಶಿಬಿರಗಳಿರ್ತವೆ, ಆಮೇಲೆ ವನ ಮಹೋತ್ಸವ ಕಾರ್ಯಕ್ರಮಗಳಿರ್ತವೆ. ಅದರಲ್ಲಿ ನೀವು ಪಾಲ್ಗೊಂಡ್ರೆ ಒಂದೇನಾಗುತ್ತೆ, ಯು ವಿಲ್ ಬಿ ಬೆಟರ್ ಸಿವಿಲಿಯನ್ಸ್, ಯು ವಿಲ್ ಅಬೈಡ್ ಬೈ ದ ಲಾಸ್, ಯು ವಿಲ್ ರೆಸ್ಪೆಕ್ಟ್ ಆ್ಯಂಡ್ ಒಬ್ರನ್ನೊಬ್ರು ಬ್ರದರ್ಹುಡ್ನಲ್ಲಿ ಇರಲಿಕ್ಕೆ ಅದು ಒಂದು ಮನಸ್ಥಿತಿ ಬೆಳೆಸ್ಕೊತೀರ. ಇಟ್ಸ್ ಅ ರೈಟ್ ಏಜ್ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಹೈಸ್ಕೂಲಿಂದನೇ ವನ ಮಹೋತ್ಸವ ಕಾರ್ಯಕ್ರಮ ಆಯಿತು. ಆಮೇಲೆ ಎಲ್ಲ ಕ್ಯಾಂಪ್ಸ್ನಲ್ಲಿ ನಾನು ಓದಿದಿಲ್ಲೇ ಹರಿಹರದಲ್ಲಿ ಪಾಲಿಫೈಬರ್ಸ್ನಲ್ಲಿ ಬಿರ್ಲಾ ಫ್ಯಾಕ್ಟ್ರಿ ಇದೆ, ಅಲ್ಲೇ ನಂದು ಸ್ಕೂಲ್ PUC ತನಕ ಓದಿದ್ದು. ಸೊ ಅಲ್ಲೆಲ್ಲ ನಮ್ಮ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಹೆಲ್ತ್ ಕ್ಯಾಂಪ್ಸ್ ಮಾಡೋರು ಪಕ್ಕದ ಹಳ್ಳಿಗಳಲ್ಲಿ. ಹೊಸಪೇಟೆ ಆಯಿತು, ಆಮೇಲೆ ಅಲ್ಲಿ ಚಂದ್ರಕ್ಕೆ ಮಾರೆ ಬಿಲ್ಪತ್ರೆ ಮಾದೇವನಿಗೆ, ಚಂದ್ರಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ತಪಾಲೆ ಬೆಳಗಿ ನೀ ತುಪ್ಪವ ಕಾಯಿಸಿ ಕಿತ್ತಾಳೆ ಹಣ್ಣ ತಂದೇವ್ನಿ ಮಾದೇವನಿಗೆ, ಕಿತ್ತಾಳೆ ಹಣ್ಣ ತಂದೇವ್ನಿ ಮಾದಪ್ಪ, ಕಿತ್ತಾಳಿ ಬರುವ ಪರಿಸೆಗೆ ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೊಂಡ್ ಹೋಗೋರೆ ಬೆಟ್ಟಕ್ಕೊಂಡ್ ಹೋಗೋರೆ ಹಟ್ಟಿ ಹಂಬಲವ್ಯಾಗ, ಬೆಟ್ಟದ ಮಾದೇವ ಗತಿಯನ್ನು ಮಾದೇವ ನೀವೇ, ಬೆಟ್ಟದ ಮಾದೇವ ಗತಿಯನ್ನು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾರ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಮೇಡಮ್ ಅವರು ಹಮ್ಮಿಕೊಂಡಿದ್ದೇವೆ. ಈ ಒಂದು ನೆನಪಿನ ಕಾಣಿಕೆಯನ್ನು ಕೂಡ ನಾವು ಈ ದಿನ ಮೇಡಮ್ ಅವರಿಗೆ ನೀಡ್ತಾ ಇದ್ವಿ. ಮಕ್ಕಳೆಲ್ಲ ಎಲ್ಲ ತರಬೇತಿದಾರ ಈಗಾಗಲೇ IME ಇನ್ಸ್ಪೆಕ್ಟರ್ ಆದಂಥ ಖಾಲಿದ್ರವರು ನಿಮಗೆ ಸಂಚಾರದ ಬಗ್ಗೆ ಎಲ್ಲ ರೀತಿಯ ಸಲಹೆಗಳನ್ನು ನಿಮಗೆ ನೀಡಿದ್ದಾರೆ. ಪ್ರಥಮವಾಗಿ ಹೇಳಬೇಕು ಅಂತಂದರೆ ಅಪಘಾತ ಎನ್ನುವುದು ಒಂದು ಕ್ಷಣದ ಘಟನೆ, ಒಂದು ಕ್ಷಣಿಕ ಘಟನೆಗೆ ನಾವು ಜೀವನ ಪರ್ಯಂತ ಅನುಭವಿಸೋಂಥ ಕಷ್ಟ ನಷ್ಟಗಳಿಗೆ ಈಡಾಗ್ತೀವಿ. ಈ ಎಲ್ಲ ಅಪಘಾತಗಳಿಗೆ ಕಾರಣ ಏನಂತಂದರೆ ಮಾದಕ ವಸ್ತುಗಳು ಮತ್ತು ಮಾದಕ ವಸ್ತು ಮತ್ತು ಕುಡಿದು ವಾಹನ ಚಾಲನೆ ಮಾಡುವುದು, ಮೊಬೈಲ್ ಉಪಯೋಗ ಮಾಡುವುದು, ಇವೆಲ್ಲವೂ ಸಹ ಅಪಘಾತಕ್ಕೆ ಕಾರಣ ಆಗ್ತವೆ. ಇವೆಲ್ಲ ನಿಯಂತ್ರಣದಲ್ಲಿಟ್ಕೊಂಡು ನಾವು ವಾಹನ ಚಲಾವಣೆ ಮಾಡಿದರೆ ಮಾತ್ರ ನಾವು ಸೇಫಾಗಿ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕೋಬೇಕು ಮತ್ತು ವಾಹನ ಪರವಾನಿಗೆ, ಚಾಲನಾ ಪರವಾನಿಗೆ ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸು ಎಲ್ಲ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿಕೊಂಡು ನಾವು ವಾಹನ ಚಾಲನೆ ಮಾಡಿದರೆ ಏನಾದರೂ ಅಪಘಾತ ಆದರೂ ಸಹ ನಾವು ಅಂಗವಿಕಲತೆ ಹೊಂದಿದ್ರೂ ಸಹ ನಮಗೆ ಜೀವನದಲ್ಲಿ ಜೀವಿಸ್ಲಿಕ್ಕೆ ಏನಾದರೂ ಒಂದು ಪರಿಹಾರ ಸಿಗುತ್ತೆ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಷ್ಟೋ ಸಲ ಟ್ರಾಫಿಕ್ನಲ್ಲಿ ನೋಡ್ತೀವಿ, ನಮ್ಮ ಜೀಪ್ ಮುಂದೆನೇ ಟ್ರಾಫಿಕ್ ಸಿಗ್ನಲ್ ಬಿದ್ದರೂ ಕೂಡ ಕ್ರಾಸಿಂದ ಈ ಕಡೆಯಿಂದ ಹಿಂಗೆ ಬಂದು ಮತ್ತೆ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. 2 ನಿಮಿಷ, 1.5 2 ನಿಮಿಷ ಟ್ರಾಫಿಕ್ ಸಿಗ್ನಲ್ ಸ್ಟಾಪ್ ಆಗುತ್ತೆ. ಆ ಸಮಯದಲ್ಲಿ ನಿಂತು ನಾವು ಸಮಾಧಾನದಿಂದ ವಾಹನ ಚಲಾಯಿಸ್ಕೊಂಡು ಹೋದರೆ ನಮ್ಮ ಗುರಿ ಮುಟ್ಟಲಿಕ್ಕೆ ಸಾಕಾಗತ್ತೆ. ಕ್ಷಣದ ದುಡುಕಿನ ನಿರ್ಧಾರದಿಂದ ನಾವು ಅಪಘಾತಕ್ಕೀಡಾಗಿ ಜೀವನ ಪರ್ಯಂತ ಕಷ್ಟ ಸುಖಗಳನ್ನ ಅನುಭವಿಸ್ಲಿಕ್ಕೆ ನಾವೇ ದಾರಿ ಮಾಡ್ಕೊಂಡಂಗಾಗುತ್ತೆ ಅಂತಂದೇಳಿ ಹೇಳ್ತಾ, ಯಾವುದೇ ಕಾರಣಕ್ಕೂ ನಾವು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಮತ್ತು ವಾಹನ ಚಲಾಯಿಸುವಾಗ ಮೊಬೈಲ್ ಉಪಯೋಗವನ್ನು ಕೈ ಬಿಡಬೇಕು ಅಂತಂದೇಳಿ ಹೇಳ್ತಾ, ಈ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹ ಈ ವರ್ಷವೂ ಕೂಡ ನಾವು 36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಹಮ್ಮಿಕೊಳ್ತಾ ಇದ್ದೀವಿ. ಸುಮಾರು 35 ವರ್ಷ ನಾವು ಕಲಿತೀವಿ. ಈಗ ಇದು 36ನೇ ವರ್ಷ. ಆದರೆ ಪ್ರತಿ ವರ್ಷ ಆಕ್ಸಿಡೆಂಟ್ಸು, ಅಪಘಾತಗಳು ಕಡಿಮೆ ಆಗೋ ಬದಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ, ಪ್ರಾಣಹಾನಿ ಆಗ್ತಾ ಇದೆ. ಯಾಕಂದರೆ ನೋಡಿ, ಈಗ ಇದರ ಉದ್ದೇಶ, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಉದ್ದೇಶ ಏನಂದರೆ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ 4,50,000 ಅಪಘಾತಗಳು ಆಗ್ತಾವೆ. ಅದರಿಂದ ಸುಮಾರು 1,50,000 ಜನರ ಜೀವಹಾನಿ ಆಗ್ತಾ ಇದೆ. ದಾವಣಗೆರೆಯಲ್ಲಿಯೂ ಕೂಡ ಸುಮಾರು ಪ್ರತಿ ವರ್ಷ 250ರಿಂದ 300 ಅಪಘಾತಗಳು ಆಗ್ತಾ ಇದೆ. ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸಾರಿಗೆ ಇಲಾಖೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ಈ ಮಾಸಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಬರೀ ಈ 1 ತಿಂಗಳ ಆಚರಣೆ ಮಾಡಿದ್ರೆ ಇದರದ ಇಲ್ಲೇ ರಸ್ತೆ ಸುರಕ್ಷತೆ ಮುಗಿಯಲ್ಲ. ಇದು ಪ್ರತಿ ದಿನವೂ 355 ದಿವಸನೂ ಇದರದ ಬಗ್ಗೆ ನಾವು ಅವೇರ್ನೆಸ್ ಇದ್ದೇ ಇರಬೇಕು. ಈಗ
ಈ ಥರ ಇದ್ದಾಗ ಮಾತ್ರ ನಾವು ಈ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡಬಹುದು. ಈಗ ಪ್ರತಿ ವರ್ಷ 1.5 ಲಕ್ಷ ಜೀವಹಾನಿ ಆಗ್ತಾ ಇದೆ. ಇವನ್ ನಮ್ಮ ಕೋವಿಡ್ ಟೈಮಲ್ಲಿಯೂ ಇಷ್ಟು ಜನ ಜೀವಹಾನಿ ಆಗಲಿಲ್ಲ. ಪ್ರತಿ ವರ್ಷ 1.5 ಲಕ್ಷ ಜೀವನ ಹಾನಿ ಆದ್ರೂ ಸದಕ್ಕೆ ಯಾವ ನಮ್ಮ ಸಾರ್ವಜನಿಕರಾಗಲಿ ಮುದ್ದು ವಿದ್ಯಾರ್ಥಿಗಳಾಗಲಿ ಅದ್ರ ಬಗ್ಗೆ ಎಚ್ಚೆತ್ತುಕ ಆಗ್ತಾ ಇಲ್ಲ. ಯಾಕಂದರೆ ಅವರು ಮನೋಭಾವ ಚೇಂಜ್ ಆದಾಗ ಮಾತ್ರ ಈ ಅಪಘಾತಗಳನ್ನ ಸರಿಪಡಿಸ್ಬೋದು. ಯಾಕಂದರೆ ಈಗ ಹೆಲ್ಮೆಟ್ ಹಾಕದೇ ಇದ್ದಾಗ ಅಪಘಾತವಾದಾಗ ಜೀವಹಾನಿ ಆಗುತ್ತೆ ಅಂತ ಅವ್ರಿಗೆ ಅರಿವಿರುತ್ತೆ. ಆದರೆ ಹೆಲ್ಮೆಟನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಇರೋದು ತಲೆಗೆ ಹಾಕೊಳ್ಳೋಕ್ಕೆ, ಕೈಯಲ್ಲಿ ಹಿಡ್ಕೊಳ್ಳೋಕ್ಕಲ್ಲ. ಆದರೂ ಏನು ಮಾಡ್ತಾರೆ, ಕೈಯಲ್ಲಿ ಹಿಡ್ಕೊಂಡು ವಾಹನ ಚಲಾವಣೆ ಮಾಡ್ತಾರೆ. ಸಡನ್ಲಿ ಏನೋ ಆಕ್ಸಿಡೆಂಟ್ ಆಗುತ್ತೆ. ಆವಾಗ ತಲೆಗೆ ಗಾಯವಾಗಿ ಮೇಜರ್ ಗಾಯ ಆಯ್ತಂದರೆ ಜೀವಹಾನಿ ಸಂಭವ ಇರುತ್ತೆ. ಮತ್ತು ಮ್ಯಾಕ್ಸಿಮಮ್ ಅಪಘಾತ ಆಗ್ತಾ ಇರೋದು 2 ವೀಲರ್. 60 to 70% ಏನಾಗ್ತಾ ಇದೆ 2 ವೀಲರ್. ಅದು 2 ವೀಲರ್ ಎದ್ರ ಸಂಬಂಧ ಅಂದರೆ ಈ ಹೆಲ್ಮೆಟ್ ಹಾಕದೇ ಇರುವಂಥದ್ದು. ಕೆಲವೊಂದು ಜನ ಹೆಲ್ಮೆಟ್ ಹಾಕಿರ್ತಾರೆ, ಎಂತೆಂಥ ಒಂದು ಬೇರೆ ಯಾವುದೋ ಒಂದು ಡೂಪ್ಲಿಕೇಟ್ ಅಂತ ಆ ಥರ ಹೆಲ್ಮೆಟ್ ಹಾಕಿರ್ತಾರೆ. ಆ ಥರ ಹಾಕಬಾರ್ದು. ISI ಮಾರ್ಕ್ ಇರೋದು ಮಾತ್ರ ಹೆಲ್ಮೆಟ್ ಹಾಕಿ. ಒಂದು ಒಳ್ಳೆಯ ಕ್ವಾಲಿಟಿ ಹೆಲ್ಮೆಟ್ ಹಾಕಿದರೆ ತಮ್ಮ ಜೀವವನ್ನು ಅದು ಕಾಪಾಡ್ತದೆ. ಮತ್ತು ಪ್ರತಿಯೊಬ್ಬರು ಕಾರು ಚಲಾವಣೆ ಮಾಡುವಾಗ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಬೇಕು. ಸೀಟ್ ಬೆಲ್ಟ್ ಹಾಕೋದ್ರಿಂದ ನೀವು ನೀವು ವಾಹನ ಚಲಾವಣೆ ಮಾಡ್ತಾ ಇರ್ತೀರ, ರಸ್ತೆ ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಣಿ ಆಗಲಿ ಇಲ್ಲ ಯಾರೋ ಜನ ಆಗಲಿ ಇಲ್ಲ ಇನ್ನೊಬ್ಬ ಯಾವುದೋ ವಾಹನ ಬರೋದು ಬಂದಾಗ ಬ್ರೇಕ್ ಅಪ್ಲೈ ಮಾಡಿದಾಗ ಸಡನ್ಲಿ ಏನಾಗುತ್ತೆ, ಬ್ರೇಕ್ ಅಪ್ಲೈ ಆದಾಗ ನಿಮ್ಮದು ಡ್ಯಾಶ್ಬೋರ್ಡ್ಗೆ ತಲೆ ಅಥವಾ ಚೆಸ್ಟು ಪೇನ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದನೂ ಜೀವಹಾನಿ ಸಂಭವ ಇರುತ್ತದೆ. ಅದಕ್ಕೆ ಕಾರು ಚಲಾವಣೆ ಮಾಡುವ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಲೇಬೇಕು. ಹಾಗೂ ಡ್ರಿಂಕ್ಸ್ ಮಾಡಿ ವಾಹನ ಚಲಾವಣೆ ಮಾಡಬೇಡಿ. ಎಷ್ಟೋ ಅಪಘಾತಗಳು ಡ್ರಿಂಕ್ ಮಾಡಿ ವಾಹನ ಚಲಾವಣೆ ಮಾಡಿದಿಂದ ಆಗ್ತಾ ಇರುತ್ತೆ. ಹಾಗೂ ನಮ್ಮ ರೈತ ಬಾಂಧವರು ರಸ್ತೆಯಲ್ಲಿ ತಮ್ಮ ರಾಶಿಯನ್ನು ಹಾಕಿರುತ್ತಾರೆ. ಅದರಿಂದ ರಸ್ತೆ ಅಪಘಾತ ಆಗೋ ಚಾನ್ಸಸ್ ತುಂಬ ಇದೆ. ಹೀಗಾಗಿ ಹಲವಾರು ನಾವು ಅವೇರ್ನೆಸ್ ಕೊಟ್ಟರು ಈ ರಸ್ತೆ ಅಪಘಾತಗಳು ಕಡಿಮೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸಾರ್ವಜನಿಕರು ನಮಗೆ ಕೈ ಜೋಡಿಸ್ತಾ ಇಲ್ಲ ಸರಿಯಾಗಿ. ಸಾರ್ವಜನಿಕ ಸಹಭಾಗಿತ್ವದಿಂದ ಮಾತ್ರ ನಮ್ಮ ಘನ ಸರ್ಕಾರದ ಉದ್ದೇಶವನ್ನು ಈಡೇರಿಸಬಹುದು. ಆದ್ದರಿಂದ ತಾವೆಲ್ಲರೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬೇಕಾಗಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾತನಾಡಲು ಅವಕಾಶ ಫ್ಯಾಮಿಲಿಯಲ್ಲಿ ಸೇರಿರಕ್ಕಂಥ ಎಲ್ಲ ಪತ್ರಕರ್ತರ ಮಿತ್ರರೇ ಹಾಗೂ ಡ್ರೈವಿಂಗ್ ಸ್ಕೂಲ್ ಶಾಲೆಯ ಮಾಲೀಕರೇ ಅವರ ಸಿಬ್ಬಂದಿಗಳೇ, ಅವರು ಈ ITI ಕಾಲೇಜಿನ ವಿದ್ಯಾರ್ಥಿಗಳೇ, ಎಲ್ಲರ ಗಣ್ಯರು ಈ ಅಪಘಾತ ಆಗುವ ಬಗ್ಗೆ ಸೇಫ್ಟಿ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ನನಗೆ 2 ನಿಮಿಷ ಕಾಲ ಅಷ್ಟೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. 2022ರಲ್ಲಿ ನಮ್ಮ ಭಾರತ ದೇಶ ನಂಬರ್ 1 ರ್ಯಾಂಕಿಂಗ್ ಬಂತು. ಎದ್ರಲ್ಲಿ ಅಂತ ಹೇಳಿದರೆ ಆಕ್ಸಿಡೆಂಟ್ನಲ್ಲಿ ಏನು ಅಪಘಾತ ಆಗಿದಾವಲ್ಲ, 2022ರಲ್ಲಿ ಜಾಸ್ತಿ ಅಪಘಾತ ಪೂರ್ತಿ ವಿಶ್ವದಲ್ಲೇ ಆಗಿರೋ ನಮ್ಮ ಭಾರತ ದೇಶದಲ್ಲಿ. ಇದು ಒಂದು ಹೆಮ್ಮೆಯ ವಿಷಯ ಅಲ್ಲ. ಸೊ ಹಾಗಾಗಿ ಯಾಕಪ್ಪ ಈ ಆಕ್ಸಿಡೆಂಟಿಂಗ್ ಆಗ್ತದವು, ನನ್ನ ಅಬ್ಸರ್ವೇಷನ್ ಅಂತ ಹೇಳ್ತೀನಿ, ತಿಳಿಸ್ತೀನಿ ನಿಮಗೆ. ನೀವು ವಿದ್ಯಾರ್ಥಿಗಳಿದ್ದೀರಾ, ಯುವಕರಿದ್ದೀರಾ, ಮುಂಬರುವ ದಿನಗಳಲ್ಲಿ ನೀವೆಲ್ಲ ಜಾಗೃತಿಗಾಗಿ ಡ್ರೈವಿಂಗ್ ಮಾಡಿದರೆ ತಮ್ಮ ಜೀವವನ್ನು ನೀವು ಕಾಪಾಡ್ಕೊತೀರಾ. ಅದರ ಜೊತೆಗೆ ತಮ್ಮ ಫ್ಯಾಮಿಲಿ ನಿಮ್ಮ ಬಗ್ಗೆ ಒಂದು ಕನಸು ಕಂಡಿರುತ್ತೆ, ಅದನ್ನು ನೀವು ಸಾರ್ಥಕ ಅನ್ನು ಮಾಡ್ತೀರಾ. ಹೈ ಸ್ಪೀಡ್ನಲ್ಲಿ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಲಾಸ್ ಆಗುತ್ತೆ. ನಾವು ದಾವಣಗೆರೆಯಿಂದ ಬೆಂಗಳೂರಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ನೀವು 140 ಕಿಲೋಮೀಟರ್ ಸ್ಪೀಡ್ ಕಾರ್ ಓಡಿಸಿದ್ರೆ 3 ತಾಸಲ್ಲಿ ರೀಚ್ ಆಗ್ತೀರಾ. ಅದೇ 100 ಕಿಲೋಮೀಟರ್ ಓಡಿಸಿದ್ರೆ 5 ತಾಸು ಆಗುತ್ತೆ. 1.5 ತಾಸು ಅಷ್ಟೇ ನೀವು ಸೇವ್ ಮಾಡೋದು. ಆ 1.5 ತಾಸಿಗೆ ರಿಸ್ಕ್ ಎಷ್ಟಿರು ಗೊತ್ತೇನ್ರಿ? ತುಂಬ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಆ 1.5 ತಾಸು ನಾವು ಬೇಗ ಮನೆಯಿಂದ ಬಿಟ್ಟಿದ್ರೆ ಏನಾಗುತ್ತೆ, ನಾವು ಸೇಫ್ ಆಗಿರ್ತೀವಿ, ಇನ್ನೊಬ್ರು ಸೇಫ್ ಆಗಿರ್ತಾರೆ. ಸೊ ಅದರ ಜೊತೆಗೆ ಆಕ್ಸಿಡೆಂಟ್ ಆದಾಗ ನಾವು ಏನಪ್ಪ ಅಂತ ಹೇಳಿದ್ರೆ, ನಾನು ಭಾಳ ವರ್ಷ 10 ವರ್ಷ ಆಯಿತು ಡ್ರೈವಿಂಗ್ ಮಾಡೋಕ್ಕತ್ತಿ, 20 ವರ್ಷ ಆಯಿತು, ನನಗೆ ಫುಲ್ ಪರ್ಫೆಕ್ಷನ್. ನಮ್ಮ ಡ್ರೈವಿಂಗ್ ನಮ್ಮ ಪರ್ಫೆಕ್ಷನ್ ಮೇಲೆ ಡಿಪೆಂಡ್ ಇಲ್ಲ. ನಾವು ಎಷ್ಟು ಪರ್ಫೆಕ್ಟ್ ಇದ್ರೇನೋ ಎದುರುಗಡೆ ಬರೋನೋ ಏನೋ ಎಡವಟ್ಟು ಮಾಡಿದರೆ ಏನು ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಆಕ್ಸಿಡೆಂಟ್ ಆದರೆ ತುಂಬ ನೋವಂದ ಸಂಗತಿ ಅದು. ಇದರಲ್ಲಿ ಆಕ್ಷನ್ ರಿಪ್ಲೇ ಇಲ್ಲ. ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ, IPL ಎಲ್ಲ ನೋಡ್ತೀರಾ, ಹೌದಲ್ಲ? ವಿರಾಟ್ ಕೊಹ್ಲಿ 6 ಹೊಡೆದ್ರೆ ಎಷ್ಟು ಆಂಗಲಿಂದ ತೋರಿಸ್ತಾನೆ, ರೈಟ್ ಲೆಫ್ಟ್ ಫ್ರಂಟ್ ಬ್ಯಾಕ್ ಎಲ್ಲ ಕಡೆ ತೋರಿಸ್ತಾನಲ್ಲ. ಹೋಗಿ ಹೊಡೆದ್ರೆ ಆಕ್ಷನ್ ರಿಪ್ಲೇ ಇದೆಯಾ?
ಐದು ಆಕ್ಸಿಡೆಂಟ್ ಆದರೆ ಇಲ್ಲಲ್ಲ, ಹೊಡೆದ್ರೆ ಹೋದಂಗೆ ಅದು. ಸೊ ಹಾಗಾಗಿ ಅದು ಒಂದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಎಲ್ಲರೂ ಹೇಳಿದರು ವೀಲಿಂಗ್ ಅದು ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಆಗೋದು ಸೊಸೈಡ್, ಅದು ನಾವು ಸೊಸೈಡ್ ಮಾಡೋದು ನಮಗೆ. ಸೊ ಅದರ ಜೊತೆಗೆ ಇನ್ನೊಂದು ಮೇನ್ ವಿಷಯ ಅಂತ ಹೇಳಿದರೆ, ಕನಿಷ್ಠ ಪಕ್ಷ ಹ್ಯಾಂಡ್ ಸಿಗ್ನಲ್ಸ್. ಈಗ ನಮ್ಮ ಖಾಲಿ ಸರ್ ಹೇಳಿದರು, 2 ವೀಲರ್ ತಗೊಳ್ಳೋದ ತಕ್ಷಣ ಏನು ಮಾಡ್ತಾರೆ, ಆ ಸೈಡ್ ಮಿರರ್ ಇದಾವಲ್ಲ ಅಲ್ಲೇ ಶೋರೂಮ್ನಲ್ಲೇ ತೆಗೆದು ಬಿಸಿ ಹಾಕ್ಬಿಡೋದು. 3ನೇ ಕಣ್ಣು ಡ್ರೈವರಿಗೆ ಅದು ಏನಿದಾವಲ್ಲ, ಅದು ಸೈಡ್ ಮಿರರ್ ಇದೆಯಲ್ಲ 3ನೇ ಕಣ್ಣು, ಅದು ಯಾವಾಗಲೂ ಒಂದಾದ್ರೂ ಇರ್ಬೇಕು ಬಲಗಡೆ. ಯಾಕಂದ್ರೆ ರೈಟ್ ಟರ್ನ್ ನೀವು ಮಾಡುವಾಗ ಹಿಂದೆ ಹೋಗಿ ಸ್ಪೀಡಾಗಿ ಸ್ಟ್ರೈಟ್ ಹೋಗೋದು ಇರ್ತಾನೆ, ಇದು ಸಡನ್ ಆಗಿ ರೈಟ್ ಟರ್ನ್ ತಗೊಂತೀರ, ಅವ್ನು ಬಂದು ನಿಮಗೆ ಹೊಡೆದು ಬಿಡ್ತಾನೆ. ಸೊ ಹಾಗಾಗಿ ಯಾವಾಗಲೂ ಒಂದಾದ್ರೂ ಸೈಡ್ ಮಿರರ್ ಇರಬೇಕು. ಅದರ ಜೊತೆಗೆ ಆಕ್ಸಿಡೆಂಟ್ ಆದಾಗ, ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಆಕ್ಸಿಡೆಂಟ್ ಆದಾಗ ಯಾರು ಹೆಲ್ಪ್ ಮಾಡಕ್ ಬರ್ತಾ ಇಲ್ಲ. ಏನ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಅಲ್ಲಿ ಅವ್ನು ಸಾಯ್ತಾ ಇರ್ತಾನೆ, ವಿಡಿಯೋ ಮಾಡಿ ವೈರಲ್ ಮಾಡೋದು. ಸೊ ದಯವಿಟ್ಟು ದೇಶ ಸೇವೆ ಏನಪ್ಪ ಅಂತ ಹೇಳಿದ್ರೆ, 15 ಆಗಸ್ಟಿಗೆ ಬಹುಟ ಹಸಿ ಸ್ವೀಟ್ ತಿನ್ನೋದು, ಮೊನ್ನೆ ನಾವು 26 ಜನವರಿ ಮಾಡಿದ್ವಲ್ಲ ಗಣರಾಜ್ಯೋತ್ಸವ, ಅದರ ಜೊತೆಗೆ ನಮ್ಮ ಈ ದೇಶದಲ್ಲಿ ಆ ದೇಶ ಜನರಿಗೆ ಏನೋ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ತೀವಲ್ಲ, ಅದು ದೇಶ ಸೇವೆ. ಸೊ ಇನ್ನೊಂದು ಗೋಲ್ಡನ್ ಅವರ್ ಅಂತ ಹೇಳ್ತಾ ಇರೋದಕ್ಕೆ, ಆಕ್ಸಿಡೆಂಟ್ ಆದ ತಕ್ಷಣ ಫಸ್ಟ್ ಅವರಲ್ಲಿ ಅವ್ರಿಗೆ ನಾವು ಹೆಲ್ಪ್ ಮಾಡಿದರೆ, ಅವರಿಗೆ ಸಹಾಯ ಮಾಡಿದರೆ, ಫಸ್ಟ್ ಏಡ್ ಮಾಡಿದರೆ ಅವ್ರ ಜೀವನ ನಾವು ರಕ್ಷಣೆ ಮಾಡ್ಬೋದು. ಸೊ ಇನ್ನೊಂದು ಪರೋಪಕಾರಿ ಅಂತ ಹೇಳಿದರು. ಇದಕ್ಕಿಂತ ಮುಂಚೆ ನಮ್ಮ MC ಸರ್ ಹೇಳಿದರು, ರಮೇಶ್ ಸರ್ ಹೇಳಿದರು, ಪರೋಪಕಾರಿ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಈಗ ಬರ್ತಾ ಆ ಒಂದು ರೂಢಿನ ಕಳ್ಕೊಂತಿದೀವಿ. ಯಾರಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡೋದು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಒಂದು ಸಹಾಯ ಮಾಡೋದು, ಅದು ನಾವು ಮಾಡ್ತಾ ಇಲ್ಲ. ಸೊ ಯಾವಾಗಲೂ ಆಕ್ಸಿಡೆಂಟ್ ಆದಾಗ ಇನ್ನೊಬ್ರಿಗೆ ನಾವು ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು, ಇದು ಸಹ ದೇಶ ಸೇವೆನೇ. ಸೊ ಹಾಗಾಗಿ ಸಮಯದ ಅವಕಾಶ ಕಮ್ಮಿ ಇರೋ ಕಾರಣ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಅವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇವತ್ತು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗಿದೆ, ವಾಟ್ ಐ ಕ್ಯಾನ್ ಡೂ ಫಾರ್ ದಿಸ್ ಸೊಸೈಟಿ ಅಂತ. ನಾನು ಈ ಸಮಾಜಕ್ಕೆ ಏನನ್ನ ಕೊಡಬಲ್ಲೆ ಅಂತ ಏನಾದರೂ ನಾವು ಯೋಚನೆ ಮಾಡಿದಾಗ ಮಾತ್ರ ನಾವೇನಾದರೂ ಮಾಡ್ಲಿಕ್ಕೆ ಸಾಧ್ಯ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ವಾಹನ ಚಾಲನ ಏನು ಅವರು ಸಂಘಗಳಿದ್ದಾವೆ, ಒಳ್ಳೆಯ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದು ಈಗಲೇ ಇನ್ನು ಮುಂದೆನೂ ಕೂಡ ನಿರಂತರವಾಗಿ ನಡೀಲಿ. ಈ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅಂತೇಳಿ, ನಮ್ಮ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನಡೀತಾ ಇದೆ. ಸೊ ಭಾಳಷ್ಟು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಮೀರಿ ಇವತ್ತು ನಮ್ಮ ಸಂಸ್ಥೆ ಮಧ್ಯ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀತಾ ಇದೆ. ಸೊ ಇಲ್ಲಿ ಓದಿದಂಥ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬ್ಯಾಕ್ ಬೋನ್ ಆಫ್ ಇಂಡಸ್ಟ್ರಿ ಅಂತಂದರೆ ನಮ್ಮ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಯಾರು 2 ವರ್ಷಗಳ ಕಾಲ ಉತ್ತಮವಾದ ತರಬೇತಿಯನ್ನು ಪಡ್ಕೊಳ್ತಾರೆ, ಅವರು ಇಂಡಸ್ಟ್ರಿಗಳಲ್ಲಿ ಅಪ್ರೆಂಟಿಸ್ ಆಗಿ ಜಾಯಿನ್ ಆಗ್ತಾರೆ. ಸೊ ಅಲ್ಲಿ ಅವರಿಗೆ ಕೂಡ 2 ವರ್ಷ ಮುಗಿಸಿದ ತಕ್ಷಣ ಒಂದು 18,000 ರೂಪಾಯಿ ಸಂಬಳವನ್ನು ಕೊಡ್ತಾರೆ, 2 ಹೊತ್ತು ಊಟವನ್ನು ಕೊಡ್ತಾರೆ, ಮತ್ತು ಬಟ್ಟೆ ಶೂಸ್ಗಳನ್ನೆಲ್ಲ ಫ್ರೀಯಾಗಿ ಕೊಡುವಂಥ ಒಂದು ಕಾರ್ಯ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಹುಡುಗರು ಇವತ್ತು ಬೆಲ್ ಆಗಿರ್ಬೋದು, ಬೆಮ್ಮೆಲ್ ಆಗಿರ್ಬೋದು, ಟೊಯೋಟಾ ಅಂತ ಕಂಪನಿಗಳ ಜೊತೆಗೆ ನಾವು MOU ಮಾಡ್ಕೊಂಡಿದ್ದೇವೆ. ಅವರು ಜೂನ್ ತಿಂಗಳಲ್ಲಿ ನಮ್ಮ ಸಂಸ್ಥೆಗೆ ಆಗಮಿಸಿ ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಒಂದು ಟೆಸ್ಟ್ ಮಾಡೋದ್ರ ಮೂಲಕ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕೆಲಸಕ್ಕೆ ಸೇರಿಕೊಡ್ತಾರೆ. ಆ ಒಂದು ಅಲ್ಲ ಆಟೆ ಮುಂದೆ ಬಿಡಿ ಬಿಡಿ ಆಟೆ ಮುಂದೆ ನಮ್ಮ ಸೈಡಿಂದ ಹಾಕಿ ಸರ್, ಸೈಡಿಂದ ಹಾಕಿ ಹಾರ ಹಾಕಿ ಸರ್. ಕೈಯಲ್ಲಿ ಕೊಟ್ಟು ನೀವು ಮುಟ್ಕೊಂಡ್ಬಿಡಿ, ಬರ್ತಾರೆ, ಯಾರು ಕಟ್ಟಾಗಲ್ಲ.
ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಕ್ಕಳಿಗೆಲ್ಲ ಒಂದು 2 ನಿಮಿಷ ಆಗೋಯ್ತು 2 ನಿಮಿಷ ಕೂತ್ಕೊಡ್ರಿ ಆಗೋಯ್ತು ಮುಗಿದು ಕಾರ್ಯಕ್ಕೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶ್ರೀ ಏಕನಾಥ್ ಸರ್ ಅವರಿಗೆ ಈ ಒಂದು ಚಿಕ್ಕ ಸನ್ಮಾನವನ್ನ ನಮ್ಮ ಚಾಲನಾ ತರಬೇತಿ ಶಾಲೆಗಳ ವತಿಯಿಂದ ನೀಡ್ತಾ ಇದ್ದೀವಿ. ದಯವಿಟ್ಟು ಶ್ರೀಯುತರು ಸ್ವೀಕರಿಸಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ. ಮಾಸಾಟೆಯಲ್ಲಿ ತುಂಬಾ ಆಕ್ಟಿವ್ ಮೆಂಬರ್ ಅಂದ್ರೆ ನಮ್ಮ ಮೊಹಮ್ಮದ್ ಖಾಲಿದ್ ಸರ್ ಅವರು ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಕಾರ್ಯಕ್ರಮಗಳನ್ನ ಹಲವಾರು ಕಾರ್ಯಕ್ರಮಗಳನ್ನ ಅವರು ಅಟೆಂಡ್ ಮಾಡಿದ್ದಾರೆ. ಅವರು ಕೂಡ ಚಾಲನಾ ತರಬೇತಿ ಶಾಲೆಗಳ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಚಾಲನಾ ತರಬೇತಿ ಶಾಲೆ ಮಾಲೀಕರ ಸಂಘ ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈವರೆಗೆ ಬಹಳ ಅಭೂತಪೂರ್ವವಾಗಿ ಜರುಗಿದೆ ಅಂತ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರನ್ನ ಸರಿಸುವಂತ ನೆನಪಿಸಿಕೊಳ್ಳಿಸಿಕೊಟ್ಟರು ಸಹಕರಿಸಕ್ಕಂತ ಶ್ರೀ ಏಕನಾಥ್ ಸರ್ ಪ್ರಾಂಶುಪಾಲರು ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ ಸಲ್ಲಿಸಿದ್ದಾರೆ. ಇವರಿಗೆ ವಂದನೆಗಳನ್ನ ಜೋರಾದ ಚಪ್ಪಾಳೆಯ ಮೂಲಕ ಸಲ್ಲಿಸುವಂತ ಮೂಲಕ ಕೋರ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯಿಂದ ಜಿ ಮಂಜುನಾಥ್ ಸರ್ ಅಡಿಷನಲ್ SP ಸರ್ ಅವರು ಕೂಡ ಆಗಮಿಸಿ ಈ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅತಿಥಿಗಳಾಗಿ ನಮ್ಮ ನೆಚ್ಚಿನ ಜಂಟಿ ಸಾರಿಗೆ ಆಯುಕ್ತರಾದ ಭೀಮನಗೌಡ ಪಾಟೀಲ್ ಸರ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ RTO ಸರ್ CS ಪ್ರಮೋದೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ವಂದನೆಗಳನ್ನ ಸಲ್ಲಿಸೋಣ. ಮೋಟಾರು ವಾಹನ ಚಾಲನಾ ತರಬೇತಿ ಶಾಲೆ ದಾವಣಗೆರೆ ಇವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಒಂದು ನಮ್ಮ ಚಿಕ್ಕ ಸನ್ಮಾನ. ದಯವಿಟ್ಟು ವೇದಿಕೆ ಮೇಲೆ ಬರ್ರಿ. ನಾಗೇಂದ್ರಪ್ಪರು, ಅಬ್ದುಲ್ ಜಬ್ಬಾರ್ ಹಾಗೂ ನಮ್ಮ ಗೌಸ್ ಅಹಮದ್ ಅವರು, ನಮ್ಮ RTO ಸಾಹೇಬರು, JCT ಸಾಹೇಬರು ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಒಂದು ಸೇವೆ, ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಒಂದು ಕಾಣಿಕೆ ನೀಡಬೇಕೆಂದು ಕೇಳ್ಕೊಳ್ತೇವೆ. ಹಾಗೆ ನಮ್ಮ RTO ಕಚೇರಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ವಾಹನ ಚಾಲನಾ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಮಾಲೀಕರಿಗೂ ರೂಮ್ ನಂಬರ್ 102ರಲ್ಲಿ ಉಪಹಾರದ ವ್ಯವಸ್ಥೆ ಇರುತ್ತದೆ.